ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಥಮ್, ನಟ, ನಿರ್ದೇಶಕ. ಶೋಸಲ್ಲಿ ನೋಡಿರ್ತೀರಾ, ಈವೆಂಟಲ್ಲಿ ನೋಡಿರ್ತೀರಾ. ಆಯಿತು, ಈಗ MP ಎಲೆಕ್ಷನ್ ಬರ್ತಾ ಇದೆ. ಭಾಳಷ್ಟು ಕಡೆ ಭಾಳಷ್ಟು ಚಾನಲ್ಸ್, ಹಿಂದಿ ಚಾನಲ್ಸು, ಇಂಗ್ಲೀಷ್ ಚಾನಲ್ದು ಅವರ ರಿಪೋರ್ಟ್ಗಳನ್ನ ನೋಡ್ತಾ ಇರ್ತೀವಿ, ಅವ್ರ ಸರ್ವೆ ನೋಡ್ತಾ ಇರ್ತೀವಿ. ನನ್ನ ದೇಶದ ನನಗೆ ತಿಳ್ಕೊಬೇಕು, ನನ್ನ ರಾಜ್ಯದಲ್ಲಿ ಏನಿರುತ್ತೆ ಅಂತ ನನಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ. ನಾನೇ ಗ್ರೌಂಡ್ಗೆ ಇಳಿದ್ಬಿಟ್ರೆ ಹೇಗೆ? ಸೊ ಯೋಚನೆ ಮಾಡಿದ್ರೆ ಅದೇ ಸಮಯಕ್ಕೆ ನ್ಯೂಸ್ 18 ಜೊತೆ ಒಂದು ವಿಶೇಷವಾದ ಪ್ಲಾನ್, ಬಿಗ್ ಬಾಸ್ ಪೊಲಿಟಿಕ್ಸ್ ಪ್ರಥಮ್ ಪಂಚ್ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ. ಇವತ್ತು ಹಾಸ್ತಾ ಬಂದಿದ್ದೀರಿ, ಅರ್ಲಿ ಮಾರ್ನಿಂಗ್ಗೆ ರೆಡಿಯಾಗಿ ನಿಂತಿದ್ದೀವಿ ನೋಡಿ, ಶರ್ಟು ಪಂಚ್ ಹಾಕ್ಕೊಂಡು. ಇಲ್ಲಿನ ಜನಗಳನ್ನ ಮಾತಾಡ್ಸೋಣ, ಲೀಡರ್ಸ್ನ ಮಾತಾಡ್ಸೋಣ, ಕ್ಯಾಂಡಿಡೇಟ್ಸನ್ನ ಮಾತಾಡೋಣ. ತುಂಬ ಮಾತಾಡ್ತಿದೆ, ತುಂಬ ಹರಟೆ ಹೊಡೆಯೋಣ. ನನಗೆ ಹಾಸನದ ಗ್ರೌಂಡ್ ರಿಪೋರ್ಟ್ ತಿಳ್ಕೊಳ್ಳೋಕೆ ಭಾಳ ಕ್ಯೂರಿಯಾಸಿಟಿ ಇದೆ. ನಾನಂತೂ ಯಾವುದೇ ಫಿಲ್ಟ್ರ್ ಮಾಡಲ್ಲ, ಅವ್ರು ಏನು ಹೇಳಿದ್ರೆ ಹಂಗೆ ಟೆಲಿಕಾಸ್ಟ್ ಮಾಡ್ತೀವಿ ಒಂದಷ್ಟು ತಿಳ್ಕೊಳ್ಳೋಣ ಅಂತ. ಸೊ MP ಎಲೆಕ್ಷನ್ಗೆ ಕಾಯ್ತಾ ಇದ್ದಿರಲ್ಲ. ಸೊ ನಮ್ಮ ಕರ್ನಾಟಕದ ರಿಪೋರ್ಟ್ನ ನಾನು ನಿಮ್ಗೆ ಪರ್ಫೆಕ್ಟಾಗಿ ಕೊಡ್ತೀನಿ. ಬನ್ನಿ ನೋಡೋಣ. ಸೊ ನಾವೀಗ ಇದ್ದೀವಿ ಹಾಸನದ ಮಹಾವೀರ್ ಸರ್ಕಲ್. ಸೊ ಅಲ್ಲಿನ ಜನಗಳು ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ. ಯಾವ ಊರು? ಕೋರಂಗ್ಲ. ಕೋರಂಗ್ಲ. ಏನು ನಿಮ್ಮ ಹೆಸರು? ಸಾಗರ್. ಏನು ಮಾಡ್ಕೊಂಡಿದ್ರಿ? ಮದುವೆ ಆಗಿಲ್ಲ. ಎಷ್ಟು ಮಕ್ಕಳು? ಮದುವೆನೇ ಆಗಿಲ್ಲ, ನನ್ನ ಮಕ್ಕಳೆಲ್ಲ ಮದುವೆ ಆಗಿಲ್ಲ ಅಂದ್ರೆ ಮಕ್ಕಳಂಗ ಆಯ್ತು. ಕರೆಕ್ಟ್ ಸಾಗರ್, ಒಳ್ಳೇದಾಗಲಿ. ಈಗ ಎಲೆಕ್ಷನ್ ಬರ್ತಾ ಇದೆ. ಹೌದು. ಈಗ BJP JDS ಮೈತ್ರಿ ಒಳ್ಳೇದೇ ಕೆಟ್ಟದ ನಿಮ್ಮ ಹಾಸನದಲ್ಲಿ? ಒಳ್ಳೇದಾ? ಒಳ್ಳೇದು. ಕರೆಕ್ಟಾಗಿ ಹೇಳಿ, ಯಾರು ಗೆಲ್ತಾರೆ ಇಲ್ಲಿ? ಯಾರು ಗೆಲ್ತಾರೆ? ಅವರಿಬ್ರು ಮೈತ್ರಿಯಿಂದ ಇವರು JDS ಬರೋದು. JDS BJP ಮೈತ್ರಿ ಆಗೈತೆ, ಕಾಂಗ್ರೆಸ್ ಯಾರು ಗೆಲ್ತಾರೆ? JDS ಕನ್ಫರ್ಮ್? ಫಿಕ್ಸ್. ಹೆಂಗೆ ಹೇಳ್ತೀರಾ? ಅವ್ರದೇ ಅಲ್ವಾ ಸರ್ಕಾರ? ಇಲ್ಲ, ಅವ್ರದೇ ಸರ್ಕಾರ ಇದ್ಬಿಟ್ರೆ ಸರ್ಕಾರ ಕಾಂಗ್ರೆಸ್. ಈಗ ಕಾಂಗ್ರೆಸ್ ಸರ್ಕಾರ ಆದ್ರೂ ಹಾಸನದಲ್ಲೆಲ್ಲ ಅವ್ರದೇ ತಾನೆ. ಅವ್ರದೇ ಅಂದ್ರೆ ರೇವಣ್ಣ ಅವ್ರದೇ ತಾನೆ. ಕನ್ಫರ್ಮ್? ರೇವಣ್ಣ ಅವ್ರು ಪ್ರಜ್ವಲ್ ಗೆಲ್ತಾರ? ಎಷ್ಟು ಹೋಟೆಲ್ ಗೆಲ್ತಾರೆ ಸರ್? ಅದು ಟಾರ್ಗೆಟ್ ಒಂದು 10,000 ಹೋಟೆಲ್ ಜಾಸ್ತಿ ಮುಂದೆ ಇಡ್ಬಿಡ್ಬೋದು. ಹೋದ ಸಲ 1 ಲಕ್ಷ ಇತ್ತು, ಈ ಸಲ 10,000. ಹೋದ ಸಲ 1 ಲಕ್ಷ ಇತ್ತು, ಈ ಸಲ 10,000ದಲ್ಲಿ ಗೆಲ್ತಾರಂತೆ ಸಾಗರ್ ಹೇಳ್ತಾರೆ. ನಿಮಗೆ ಹೊಸ ಸರ್ಕಾರ PM ಯಾರಾಗಬೇಕು? ಪ್ರಧಾನಮಂತ್ರಿ ಮೋದಿನೇ ಹೇಳ್ತಾರೆ. ಮೋದಿನೇ ಎಲ್ಲ? ನಿಮ್ಗೆ ಯಾರಾಗಬೇಕು ಹೇಳ್ರಿ? ಮೋದಿ ಆಯ್ತಾರೆ, ನಿಮ್ಗೆ ಯಾರಾಗಬೇಕು? ನಿಮ್ಗೆ ಯಾರಾಗಬೇಕು? ನಮಗೆಲ್ಲ ಅವರೇ ಆದ್ರೂ ಒಳ್ಳೇದು. ಅವರೇ ಆದ್ರೂ ಒಳ್ಳೇದಾ? ಒಳ್ಳೇದಾಗಲಿ. ಇದು ಸಾಗರ್ ಹೇಳ್ತಾರಂಥದ್ದು. ಬನ್ನಿ ಇನ್ನೊಂದಷ್ಟು ಮಾತಾಡ್ಸೋಣ. ಜೋಪಾನ ಮಾಡಿಕೊ, ಮುಂದಿನ ವರ್ಷ ಬರ್ತೀನಿ. ಹಂಗೆ ಒಣಗಿರ್ಬಾರ್ದು, ಒಣಗೂರು ಗುದ್ಬಿಡ್ತೀನಿ. ಏನು ನಿಮ್ಮ ಹೆಸರು? ಅಮಿತ್. ಸೊ ಈಗ ಕರೆಕ್ಟಾಗಿ ಹೇಳ್ಬೇಕು ನೀವು. ನಾನು ಕರೆಕ್ಟಾಗಿ MP ಎಲೆಕ್ಷನ್ ಬರ್ತೈತೆ, ಯಾರು ಗೆಲ್ತಾರೆ? ಯಾರು ಗೆದ್ರು ಒಂದೇ. ನಾವು ಅದು ಬೇಡ, ನಾವು ಯಾರು ಗೆದ್ರು ಓಕೆ, ದೇವ್ರು ಒಳ್ಳೇದ್ ಅವೆಲ್ಲ ಬೇಡ. ಹಂಗಲ್ಲ. ಹಾಸನದಲ್ಲಿ ಯಾರು ಗೆಲ್ತಾರೆ? ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಹಾಕ್ಬಿಟ್ಟು ಸುಮ್ಮನೆ ಆಗ್ತೀನಿ. ಯಾರಾದ್ರೂ ಒಳ್ಳೆಯವ್ರು ಮಾಡೋದಾಗ್ತಾರೆ, ಅದಲ್ಲ. ನಿಮ್ಮ ಓಟ್ ಯಾರಿಗೆ? ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ನಾನು ಹೇಳ, ನಾವು ದಿವಸದ ವ್ಯಾಪಾರದವ್ರು, ನಾವು ಅವ್ರು ಗೆಲ್ಲಿ ಇವ್ರು ಗೆಲ್ಲಿ ಅಂತ ಹೇಳಕ್ಕಾಗಲ್ಲ ಸರ್. ಹಂಗೆ ಅಣ್ಣ ಕಂಪ್ಲೀಟ್ ಕ್ಯಾಲ್ಕುಲೇಟಿವ್ ಆಗಿ ಹೇಳ್ತಾರೆ, ಅವ್ರು ಗೆಲ್ಲಿ ಅಂತ ಹೇಳ್ಬಿಟ್ಟು ಇವ್ರು ಗೆಲ್ಬಿಟ್ರೆ ಸಮಸ್ಯೆ ಐತೆ ಅಂತ. ಅದಲ್ಲ. ನಾವು ಹಾಸನದಲ್ಲಿ ಯಾರು ಗೆಲ್ಬೋದು? ಗೆಲ್ತಾರೆ ಬೇಡ, ಗೆಲ್ಬೋದಂದ್ರೆ ದಳನೇ. ದಳನೇ. BJP ಸಬ್ಮಿಷನ್ ಆಗಿದ್ರು ದಳನೇ ಗೆಲ್ಲುತ್ತೆ. ಅಂದರೆ CM ಸಿದ್ದರಾಮಣ್ಣ ಕೊಟ್ಟಿದ್ದು ಫ್ರೀ ಬಸ್ಸು ಯೋಜನೆ 2,000 ರೂಪಾಯಿ ಯಾವುದು ವರ್ಕ್ ಆಯ್ತಿಲ್ಲ, ಫ್ರೀ ಕರೆಂಟ್ ಎಲ್ಲ ಆಗ್ತೈತಿ. ಏನಕ್ಕಾಗಲ್ಲ, ಎಲ್ಲ ಆಗ್ತೈತೆ. ಹೆಂಗಸ್ರಿಗಾಗುತ್ತೆ ಪಾಪ. ಅವ್ರು ಯಾರು ನಮ್ಗೇನೋ ಆಗ್ತಾ ಇಲ್ವಲ್ಲ, ನಾವು ಯಾರು ಇಷ್ಟ ಅವ್ರಿಗೆ ಓಟ್ ಹಾಕ್ಬಿಟ್ಟು ಸುಮ್ಮನೆ ಆಗೋದು. ಅಣ್ಣ ಹೇಳ್ತಾ ಇರೋದು ಹೆಂಗಸ್ರಿಗೆ ಆಯ್ತೈತೆ, ಗಂಡಸ್ರಿಗೆ ಏನೂ ಮಾಡಿಲ್ಲ ಸಿದ್ದರಾಮಣ್ಣ ಸಾರಿ ಅಂತ ಹೇಳ್ತಾ ಇದ್ದೀರಾ. ನಾವು ಕ್ಲೀನಾಗಿ ಹೇಳ್ಬೇಕಂದ್ರೆ ಕರೆಕ್ಟ್ ನಾವು ಸಿದ್ದರಾಮಯ್ಯನ ಫಾಲೋವರೇ. ನೀವು ಸಿದ್ದರಾಮಯ್ಯನ ಫಾಲೋವರು? JDS ಗೆಲ್ತದೆ ಅಲ್ಲ, ಹಾಸನದಲ್ಲಿ ಹೇಳ್ತಾ ಇರೋದು. ಹೆಂಗೆ ಅದು? ಹಾಸನದಲ್ಲಿ ನಾವು ಹೇಳ್ತಾ ಇರೋದು. ಹಾಸನದಲ್ಲಿ ನಾವು ಎಷ್ಟು ಹೋಟೆಲ್ ಗೆಲ್ಬೋದು? ಏನು ಹೋದ ಸತಿ ಅಷ್ಟು ಬರಲ್ಲ. ಹೋದ ಸತಿ ಅಷ್ಟು ಇರಲ್ಲ, ಫೈಟ್ ಐತೆ. ಶ್ರೇಯಸ್ ಪಾಟೀಲ್ ಹೆಂಗೆ? ಕಾಂಗ್ರೆಸ್ ಒಳ್ಳೆ ವ್ಯಕ್ತಿ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಒಳ್ಳೆ ವ್ಯಕ್ತಿ ಗೆಲ್ಬೇಕಾ ಬೇಡವಾ? ಒಳ್ಳೆ ವ್ಯಕ್ತಿ ಅಂದ್ರೆ ಇಲ್ಲಿ ಮೈತ್ರಿ ಮಾಡ್ಕೊಂಡು ಇವ್ರದೇ ಒಂದು 6 ಸೀಟ್ ಇದಾವಲ್ಲ, ಇನ್ನೊಂದು ಸೀಟ್ ಅರಸೀಕೆರೆ ಹಿಡ್ಕೊಂಡು ಏನು ಮಾಡೋಣ? ಒಂದು ಅರಸೀಕೆರೆ ಇಟ್ಕೊಂಡು ಏನಪ್ಪ ದಬಾಗ್ತೀರಾ? 6 ಸೀಟು ಮೈತ್ರಿನೇ ಐತೆ, ಆದ್ರಿಂದ ಅವ್ರಿಗೆ ಅವಕಾಶ ಜಾಸ್ತಿ ಅಂತ ಹಮೀದ್ ಹೇಳ್ತಾ ಇದ್ದಾರೆ. ಹಮೀದ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಒಂದು 25 ವರ್ಷ. ನಿಮ್ಗೆ ಎಷ್ಟು ವರ್ಷ ಈಗ? ನಿಮ್ಗೆ 18 ವರ್ಷದ ತರ ಇದೆ. ನಿಮಗೆ ನಾನು 6 ವರ್ಷದ ಹುಡುಗನಲ್ಲಿ ಹೂವಿನ ವ್ಯಾಪಾರಕ್ಕೆ ಬಂದಿದ್ದು. ಆಯ್ತು, ನೋಡೋಣ. ಪ್ರಧಾನಿ ಯಾರಬೇಕು?
ಪ್ರಧಾನಿ ಅದೇ ಮೋದಿನೇ. ಮೋದಿನೇ. ಮತ್ತೆ ನಾವು ಸಿದ್ದರಾಮಯ್ಯ ಫಾಲೋವರು ಪ್ರಧಾನಿ ಮೋದಿ ಆಗ್ಬೇಕು. ನಮ್ಮ ಅಲ್ಲ ಸ್ಟೇಟ್ ಬಂದ್ರೆ ಸಾಕಲ್ಲ ನಮ್ಗೇನು ಸೆಂಟ್ರಲ್ ಕಟ್ಕೊಂಡು ನಾವೇನು ಮಾಡೋಣ? ಸೆಂಟ್ರಲ್ ಕಟ್ಕೊಂಡು ಏನು ಮಾಡಲ್ವಾ? ಈ ಸ್ಟೇಟ್ ಬಂದ್ರೆ ಈಗ ಸ್ಟೇಟ್ ಈಗ ಫಸ್ಟ್ ನೀವು ಬಂದು ಕೇಳ್ತಾ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಅಂತ ಇದ್ದೀವಿ. ಮುಖ್ಯಮಂತ್ರಿ ಆಯ್ತಣ್ಣ, ಇದು ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ಈ ಸ್ಟೇಟ್ ಐತಲ್ಲ ಅಣ್ಣ, ಇದು ಸ್ಟೇಟ್ ನಾವಿದೀವಲ್ಲ. ರಾಹುಲ್ ಗಾಂಧಿ ಬೇಡವಾ? ಬೇಕು. ಏನ್ ಮಾಡಕ್ ಬೇಡ ಅನ್ನಕ್ಕಾಗುತ್ತೆ ಯಾರಿಗೂ? ಅಣ್ಣ ಎರಡು ಹೇಳುದು ಎರಡು ಹೇಳುದು. ಅವ್ರೇನು ಹೇಳಲ್ವಂತೆ, ಗುಟ್ಟಾಗಿ ಗಂಡ ಹೆಂಡತಿ ಡಿಸ್ಕಸ್ ಮಾಡ್ಬಿಟ್ಟು ಅವ್ರು ಓಟ್ ಹಾಕ್ತಾರೆ ಅಂತ ಹೇಳಲ್ಲ. ಹೌದಾ? ಇಲ್ಲೇ ನೋಡಿದಲ್ಲಿ ಕ್ಯಾಮ್ರಾ ಕಂಡಿಟ್ಟು ಓಡೋದವರು. ನಮ್ಮ ಜೊತೆ ಇದ್ದಾರೆ ಬಿಸಿ ಲೇಡಿ. ಯಾರು ಏನಾರು ಮಾಡಲಿ ನಾನು ನನ್ನ ಕೆಲಸನೇ ಮಾಡ್ತೀನಿ ಅಂತ ಆರಾಮಾಗಿ ಕೆಲಸ. ಏನು ನಿಮ್ಮ ಹೆಸರು? ಗಂಗಮ್ಮ. ಗಂಗಾ. ನೀವು ಗಂಗಾ, ನಿಮ್ಮ ತಂಗಿ ತುಂಗ, ಕಾವೇರಿ, ಗೋದಾವರಿ, ತುಂಗ, ಕಾವೇರಿ ಎಲ್ಲರೂ ಎಲ್ಲ ಏನು ಮಾಡ್ಕೊಂಡಿದ್ದೀರಾ? ಇದೇ ವ್ಯವಸಾಯ ನಮ್ದು. ಹೂ ಮಾರೋದು, ಹೂ ಕಟ್ಟೋದು, ಹೂ ಮಾರೋದು ಎಲ್ಲ 15 ವರ್ಷದಿಂದ, 30 ವರ್ಷದಿಂದ. ಅವರು 30 ವರ್ಷದಿಂದ. ಸರಿ, ಈಗ ಲೋಕಸಭೆ ಎಲೆಕ್ಷನ್ ಬರ್ತೈತೆ, ಯಾರು ಗೆಲ್ತಾರೆ? ಯಾರು ಜದಿಲಿ ಜೈ ಗಳಿಸ್ಲಿ. ಅಲ್ಲ, ಯಾರು ಗೆಲ್ತಾರೆ ನಿಮ್ಮ ಲೆಕ್ಕದಲ್ಲಿ? ಯಾರು ಗೆಲ್ಬೋದು? ನನಗೆ ಅವರು ಇವರನ್ನೆಲ್ಲ ಯಾರ ಮುಂದೆ ಬರ್ತಾರೆ ಅವರೇ ನಮ್ಮ ರಾಜರು. ಮಂಡ್ಯ ಹಾಸನದಲ್ಲಿ ಯಾರು ಗೆಲ್ಬೋದು? ಹಾಸನದಲ್ಲ ಇಷ್ಟೇ ಸರಿ ಅಂತ ಹೇಳ. ಈ ಎರಡರಲ್ಲಿ ಒಬ್ರು ಬಂದ್ರೆ ನಮ್ಗೆ ಜೆಡಿಎಸ್ ಬರ್ತಾರ ಹಾಸನದಲ್ಲಿ. ಯಾವ್ದಾದ್ರು ಬರ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಜೈ ಗಳಿಸಿದ್ರು ಸಾಕು. ಅದೇ ಪ್ರಧಾನಮಂತ್ರಿ ಯಾರು ಬೇಕು? ಇಬ್ರು ನಿಮ್ಮವ್ರೆ, ಇನ್ನೊಂದು ಪಕ್ಕದ ಮನೆಯವರ? ಪ್ರಧಾನಮಂತ್ರಿನ ಯಾರು ಆಗ್ಬೇಕು? ಯಾರ ಜೊತೆ ಪ್ರಧಾನ ಮಂತ್ರಿ ಆಯ್ತಾರ ಅವರೇ ನಮ್ಗೆ ಪಕ್ಕಾ ಪ್ಲಾನ್ ಡಿ ಅಮ್ಮ. ಅವ್ರು ಮಾತಾಡಲ್ಲ. ಅವರು ನೀನೇ ಮಾತಾಡು. ನೀನೇ ಮಾತಾಡ. ಏನ್ ನಿಮ್ಮ ಹೆಸರು? ರಂಗಮ್ಮ. ರಂಗಮ್ಮ. ರಂಗಮ್ಮ, ಈ ಹೂ ನಿಂಗಮ್ಮ ತಗೊಳಮ್ಮ, ಮಡಿಕಳಮ್ಮ. ಯಾವ ಊರು? ಇದೇ ಊರ? ಯಾರು ಗೆಲ್ತಾರೆ ಈಗ ಲೋಕಸಭೆ ಎಲೆಕ್ಷನ್ಲಿ? ಲೋಕಸಭೆ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ ಕಣಪ್ಪ. ಯಾಕೆ ಅಂದ್ರೆ ರೊಟ್ಟಿ ಮಗಿಟ್ಟಂಗೆ. ಹೌದು ಅಲ್ಲ ಅಲ್ವಾ? ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ನಮ್ದೊಂದು ಗೆಸ್ ಇತ್ತು, ಯಾರು? ಅದಾಗಲ್ಲ. ಅದೇ ಹೇಳಣ್ಣ, ನೋಡಿ ಆಗುತ್ತೋ ಆಗಲ್ಲ ಹೆಂಗೆ ಹೇಳ್ತೀರಾ? ನಿಮ್ಗೆ ಆಗ್ಬಿಟ್ರೆ ನಮಗೆ ನಮ್ಮ ರೈತರೇ ಬರಬೇಕು, ಕುಮಾರಸ್ವಾಮಿ ಬರಬೇಕು. ಕುಮಾರಸ್ವಾಮಿ ಪ್ರಧಾನಮಂತ್ರಿ ಆಗಲ್ಲ. ಆಗಲ್ಲ. ಕುಮಾರಣ್ಣ CM ಕರ್ನಾಟಕದಲ್ಲಿರೋದು. ಪ್ರಧಾನಮಂತ್ರಿ ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆದ್ರೆ ಒಳ್ಳೇದು. ನರೇಂದ್ರ ಮೋದಿನೇ ಆದ್ರೆ ಒಳ್ಳೇದಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕಾ? ಆಗ್ಬೇಕು. ವೆರಿ ಗುಡ್. ನೋಡಿ, ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟಿರೋದು. ಅಯ್ಯೋ ಅವ್ನು ಹೊತ್ತು ಯಾಕೆ? ಅವ್ನು ಮಾಡಿರೋದೆಲ್ಲ ಮೀನ್ ಹಿಡಿಯೋ ಕೆಲಸ ಮಾಡ್ತಾ ಇರೋದು. ನಿಜ. ಫ್ರೀ ಬಸ್ ಬಿಟ್ಟವ್ರೆ. ಏನ್ ಮಾಡಕ್ಕೆ ಎಲ್ಲಿಗೆ ಹೋಗ್ಬೇಕು ನಾವು? ಫ್ರೀ ಬಸ್ ಏನ್ ಮಾಡಕ್ಕೆ? ಅದೇ ಮಾಡದ ಆ ಬಡವ್ರ ಮಕ್ಳಿಗೆ, ಇಂಥ ಮಕ್ಳಿಗೆ ಓದಕ್ಕೆ, ಆ ಜನಕ್ಕೆ ಬಡವ್ರಿಗೆ ಏನು ಇಲ್ಲದೆ ಇದ್ದವ್ರಿಗೆ ಸಹಾಯ ಮಾಡಿದ್ರೆ ಅದೊಂದು ಹೆಸರಾಗುತ್ತೆ. ಹೌದು. ಬೇಡ ಕರೆಂಟ್ ಬಿಲ್ ಏನ್ ಮಾಡವ್ರೆ? ಕರೆಂಟ್ ಬಿಲ್ಲು ನಾನು 100 ರೂಪಾಯಿ 250 ರೂಪಾಯಿ ತಿಂಗಳಿಗೆ ಕಟ್ತಾ ಇದ್ದೀನಿ. ನಿಮ್ಗೆ 200 ಯೂನಿಟ್ ಮೇಲೂ ಜಾಸ್ತಿ ಬರ್ತೈತೆ. ಕಟ್ತಾ ಇದೀನಿ ನಾನೇ. 2000 ರೂಪಾಯಿ ಬರ್ತೈತೆ ನಿಮ್ಗೆ? ಇಲ್ಲ. ಯಾಕೆ? ಅಕ್ಕಿನೂ ಇಲ್ಲ, 2000 ಇಲ್ಲ. 10 ವರ್ಷದಿಂದ ಒಂದು ಕಾರ್ಡ್ ಕೊಡಕ್ಕಾಗಿಲ್ಲ ಈ ಸರ್ಕಾರ. ಏನ್ ಮಾತಾಡ್ತದೆ ಈ ಸರ್ಕಾರ? ಒಂದು ಕಾರ್ಡ್ ಕೊಡಕ್ಕಾಗಿಲ್ಲ. ಬಡವರು ಎಲ್ಲಿದ್ದಾರೆ ಅಂತ ಹುಡ್ಕಕ್ಕಲ್ಲ, ಗೊತ್ತಾಯ್ತಾ? ಒಂದು ಕಾರ್ಡ್ ಕೊಟ್ಟಿದ್ದಾರೆ ಕೇಳಿ. ಸರ್ಕಾರದಾಗ ನಾನು ಏನು ತಿಂದಿಲ್ಲ, ನಾನು ತಿಂತಾನೂ ಇಲ್ಲ. ಇದೊಂದು 800 ರೂಪಾಯಿ ದುಡ್ಡೊಂದು ಬರುತ್ತೆ, ಅದೊಂದು ಬಿಟ್ರೆ ಇನ್ ಸರ್ಕಾರದ ಏನು ಇಲ್ಲ ನಮ್ಗೆ. ಅಲ್ಲ ಕಣಮ್ಮ, 2000 ರೂಪಾಯಿ ದುಡ್ಡು ಫ್ರೀ ಬಸ್ ಏನಿಲ್ಲ, ನಮ್ಗೆ ಸಿಗ್ತಾ ಇಲ್ಲ. ಏನು ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಅನ್ಯಾಯ ಆಗೋದೆ ನಿಮ್ಗೆ. ಯೋಚನೆ ಮಾಡ್ಬೇಕಾದ್ರೆ ಸಿದ್ದರಾಮಣ್ಣ, ವಾಟ್ ಇಸ್ ದಿಸ್? ಸಿದ್ದರಾಮಣ್ಣ ಗೆದ್ದು ಇಷ್ಟು ದಿವಸ ಆಗೈತೆ. 2000 ಹಾಕಿದ್ರಲ್ಲ, ಅದಕ್ಕೆ ಮುಂಚೆ ಕಾರ್ಡ್ ಯಾರಿಗಿದೆ? ರೇಷನ್ ಕಾರ್ಡ್. ನನ್ನಂತರು 3/4 ವರ್ಷ ಜನ ಇದ್ದಾರೆ ಕಾರ್ಡ್ ಇಲ್ಲದೆ ಇದ್ದರು. ತಿರುಗಿ ವರ್ಷಕ್ಕೆ 5 ಸರಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ ನಮಗೂ ಹೋಯ್ತು. ಒಂದು ಕಾರ್ಡ್ ಕೊಡೋಕ್ಕಾಗಿಲ್ಲ. ಸರ್ಕಾರ ಏನ್ರಿ ಮಾಡುತ್ತೆ? ಅದು ಸರ್ಕಾರ ಏನು ಮಾಡ್ತಾರೆ? ಸರ್ಕಾರದವರು ಬಡವ್ರು ಹುಡುಕ್ತಾವ್ರ? ಬಡವ್ರನ್ನ ದೇವ್ರೇ ಬಡವ್ರನ್ನ ಹುಡುಕ್ತಾ ಇಲ್ಲ. ಅವರು ಹುಡುಕ್ತಾ ಇರೋದೇ ಮಧ್ಯದಲ್ಲಿ ಇರೋಂಥವ್ರನ್ನ ಹುಡುಕ್ತಾ ಇರೋದು. ಕಡು ಬಡವ್ರನ್ನ ಯಾರು ಹುಡುಕ್ತಾ ಇಲ್ಲ. ಗೊತ್ತಾ? ಯಾವುದು ಸಿಗ್ತಾ ಇಲ್ಲ. ಕಡು ಬಡವ್ರಿಗೆ ಯಾವುದು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಗೆ ಯಾವ ಸರ್ಕಾರ ಬಂದರೆ ಏನು, ಯಾವ ಸರ್ಕಾರ ಬರ್ದೇ ಇದ್ರೆ ನಮಗೇನು? ನಾವು ಗೆಯ್ತಾ ಇದ್ದೀವಿ, ನಾವು ಮಾಡೋದು ನಾವು ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಒಂದು ಹೂವಿನ
ಊರಿನಲ್ಲಿ ನಾವೆಷ್ಟು ಸಾಲಗಾರರ ಮಕ್ಕಳಾಗಿದ್ದೀವಿ ಅಂತ ನಮಗೆ ಗೊತ್ತು. ನಾನು ಅನ್ಕೊಂಡೆ ಫ್ರೀ ಬಸ್ಸು ಕರೆಂಟ್ ಎಲ್ಲ ನಿಮ್ಗೆ ಬಂದೈತೆ ಅನ್ಕ ಇಲ್ಲ, ಬಂದಿಲ್ಲ ಬಂದಿಲ್ಲ ಬಂದಿಲ್ಲ. ವೈಮಾ ಯಾಕೆ ಏನಣ್ಣ ನಿನ್ನ ಹೆಸರು? ಪರಶುರಾಮ ಅಂತ. ಪರಶುರಾಮ ಎಲ್ಲಿ ಬಿಲ್ಲು ಬಣ್ಣ ಎಲ್ಲಿ? ನಾವು ಇಲ್ಲೇ. ಅಲ್ಲಲ್ಲ ಬಿಲ್ ಎಲ್ಲಿ? ಪರಶುರಾಮ ಅಂತ ಬಿಲ್ ಬೇಕು. ನಾನು ನನ್ನ ಹಿಡ್ತವಿಲ್ದೇ ಏನು ಇರಕ್ಕಲ್ಲ. ಒಂದು ಬಡವ್ರಿಗೆ ಯಾರು ಸಹಾಯದೆ ಅಲ್ಲ ಕಣ, ಫಸ್ಟ್ ಪರಶುರಾಮ ಅಂತ ಬಿಲ್ ಎಲ್ಲಿ? ನೀ ಪರಶುರಾಮ ಅಂತ ಇಟ್ಕೊಂಡ್ಮೇಲೆ ಬಿಲ್ ಬೇಕಲ್ಲ? ಬಿಲ್ ಇದ್ರೆ ಒಂದು ಕತ್ತಿ ಹಿಡಿದ್ರೆ ಪರಶುರಾಮ ಏನಾಯ್ತು ಅಂತ ಗೊತ್ತಿಲ್ಲ. ತಾಯಿನೇ ಕೊಲೆ ಮಾಡ್ತಾನೆ ಅವನು. ಅಯ್ಯಪ್ಪ ಆಯ್ತು. ಈಗ ಆಮೇಲೆ ತಾಯಿ ತಂದಿ ತಲೆ ಹಿಂಗೆ ಸೇರ್ಸನು. ಪರಶುರಾಮ್ ಎಲ್ಲಿ ಯಾರು ಇಲ್ಲ. ಒಂದ್ ನಿಮಿಷ ಅಣ್ಣ, ನಾನು ಇನ್ನೂ ಪ್ರಶ್ನೆ ಕೇಳಿಲ್ಲ. MP ಎಲೆಕ್ಷನ್ ಬರ್ತೈತೆ, ಹಾಸನದಲ್ಲಿ ಯಾರು ಗೆಲ್ತಾರೆ? ಅದು ಸರ್ ನಿಮ್ಮನ್ನ ಕೇಳಿದಾಗ ನಂಗೆ ಹೇಳು, ನಂಗೆ ಹೇಳ್ಬೇಕು. ಯಾರು ಗೆಲ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನೀವು ಅಲ್ಲ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಪ್ರಜ್ವಲ್ ಆಯ್ತಾ ಶ್ರೇಯಸ್ ಪಟೇಲ? ನೋಡಿ, ಅದು ಹೇಳಕ್ ಹೋಗಿ ನಾವು ಹಿಂಗಾಗಿರೋದು ಈಗ. ಹೇಳಕ್ ಅಣ್ಣನ ಫುಲ್ ಅಲ್ಲಲ್ಲ, ಇದು ಹೇಳಕ್ ಹೋಗಿ ನಾವು ಹಿಂಗಾಗಿರೋದು, ಸೇಮ್ ಆಗಿರೋದು. ಅಲ್ಲೇ ಬಡವರು ಬಗರು ಯಾರು ನೋಡೋರಿಲ್ಲ. ಒಟ್ಟಿನಲ್ಲಿ ನಿಮಗೆ ಗೆಲ್ಲೋದು ಬೇಕು. ಇಲ್ಲ ಇಲ್ಲ ಇಲ್ಲ, ನನಗೆ ಗೆಲ್ಲೋದು ಬೇಡ. ನನಗೆ ನೀವು ಓಟ್ ಹಾಕೋದು ಬೇಕು. ಯಾರು ಗೆದ್ದು ನನಗೇನು ಬೇಕಾಗಿಲ್ಲ. ನನಗೆ ಯಾರೂ ಗೆಲ್ಲೋದು ಬೇಕಾಗಿಲ್ಲ. ನೀವು ಓಟ್ ಹಾಕೋದು ಬೇಕು. ನೀನು ಓಟ್ ವೇಸ್ಟ್ ಆಗದೆ ಇರೋದು ಬೇಕು. ಸಾಕು. ಇಷ್ಟ ಅಂದ್ರಲ್ಲ, ಇದಕ್ಕೆ ಓಕೆ ಕೊಡ್ತೀನಿ ನಾನು. ಇದಕ್ಕೆ ಓಟ್ ಹಾಕ್ತಿಯಲ್ವಾ? ತಗೋ, ಕೈ ನಿಂಗೋಸ್ಕರ ಪ್ರಾಣ ಕೊಡ್ತೀನಿ, ತಗೋ. ಇದು ಇಷ್ಟಕ್ಕೆ ಮಾತ್ರ ಬೆಲೆ ಕೊಡೋದು ನಾನು. ಆಯ್ತು, ಸರಿ. ನಾನು ನನ್ನ ಹಿಡ್ತಿ ಆಮೇಲೆ ಬಾಕರ್ ನಾವು ಕೇಳ್ತೀವಿ ಅಂತ ನಮ್ಗೆ ಇದಿಲ್ಲ. ಆಯ್ತು. ಪ್ರಧಾನ ಮಂತ್ರಿ ಯಾರಾಗಬೇಕಣ್ಣ? ಪ್ರಧಾನ ಮಂತ್ರಿ ನೀವಾದ್ರೆ ಸಾಕು ನನಗೆ. ನಾನು ಆಯ್ತೀನಿ ಬಿಡೋಣ, ಆಯ್ತೀನಿ. ನೀನು ಈಗ ಹೇಳು. ಈಗ ನಾನು ನಿಂತಿದ್ದೀನಿ ಎಲೆಕ್ಷನ್ಗೆ. ಈಗ ಯಾರಾಗಬೇಕು? ಈಗ ನನಗೆ ಯಾರಾಗಬೇಕು ಅಂತಿಲ್ಲ, ಅವೆಲ್ಲ ಬೇಡ. ಈಗ ಯಾರಾಗಬೇಕು? ಕರ್ನಾಟಕದ ಬಿಟ್ಬಿಡ. ಪ್ರಧಾನ ಮಂತ್ರಿ ಯಾರಾಗಬೇಕಣ್ಣ? ಈಗ ಈಗ ಅಂದ್ರೆ ಇನ್ನು ಮುಂದಿನ ತಿಂಗ. ಈಗ ಅಂದ್ರೆ ಈಗಲೇ ಅಲ್ಲ, ಮುಂದಿನ ತಿಂಗಳು ಆಗ್ಬೇಕಾ? ನಾನು ನಮ್ಮ ಹೆಂಗಸರು ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಹೆಂಗಸರು ಇಲ್ಲ, ಗಂಡಸು ಅಣ್ಣ. ನೀನು ಗಂಡಸು, ನೀನು ಡಿಸೈಡ್ ಮಾಡು. ಹೇಳು, ಯಾರನ್ನ ಆಗ್ಬೇಕು? ಅವ ಯಾವ್ದಾಗಬೇಕವ? ರಂಗವ್ವ ಯಾವ್ದಾಗಬೇಕು? ಇಲ್ಲಿ ಯಾರು ಇಲ್ಲ. ಶಾಂತ. ಅದನ್ನೇ ನಾನು ಹೇಳೋಣ ಅಂತಿದ್ದೆ. ಇಬ್ರು ಕೂತ್ಕೊಂಡು ನಿಮ್ ಗಂಡ ಹೆಂಡತಿ ಯಾವಾಗ ಮಾತಾಡ್ತೀರಿ ವಿಷಯ? ಯಾರು? ಇವತ್ತು ಮಾತಾಡ್ಬಿಟ್ಟು ನಾಳೆ ಹೇಳ್ತೀರಾ ಯಾರಬೇಕು ಅಂತ? ಆಯ್ತು ಆಯ್ತು, ಹೇಳ್ಬೇಕು. ಪರಶುರಾಮನಿಗೆ ಅದೇ ಬಿಲ್ ತಗ ಬಿಟ್ಬಿಡ್ತೀನಿ. ಆಮೇಲೆ ನಾನು ಅದೇ ಬಿಲ್ ತಗೊಂಡು ಈ ತಲೆ ತಗೊಂಡು ಅಲ್ಲಿಗೆ ಹಾಕ್ಬಿಡ್ತೀನಿ. ಸರಿ, ಆಯ್ತು, ಬಾಯ್. ಆಮೇಲೆ ಆ ತಲೆ ತಂದು ಸೇರಿಸ್ತೀನಿ. ಆಯ್ತು, ಸೇರಿಸುವಂತೆ ಬಾಯ್. ನಾನು. ನಿಮ್ಮ ಹೆಸರು? ಮಸೂದ್. ನಂಗೊಂದು ಬಾಳೆಹಣ್ಣು ಕೊಡ್ತೀರಾ, ಕೊಡಲ್ವಾ? ನಾನು ತಗೊಳ್ಳೋದಲ್ಲ, ನೀವು ಕೊಡಬೇಕು. ಹಣ್ಣಾಗಿರೋದು ಕೊಡಬೇಕು. ನನಗೆ ನಂತರ ಇರೋ ಬಾಳೆಹಣ್ಣು ಕೊಡು, ನಿಂತರ ಇರೋದು ಬೇಡ. ಇದು ಹಣ್ಣಾಗೈತೆ, ಇದು ನಂತರ ಐತೆ, ಇದು ನಂಗೆ. ಅದು ಚೆನ್ನಾಗಿದೆ ನೋಡಿ ಸರ್. ಮಸೂದ್ ಅವರೇ, ಏನು ಮಾಡ್ಕೊಂಡಿದ್ದೀರಾ? ಬಾಳೆಹಣ್ಣು ವ್ಯಾಪಾರ ಮಾಡಿ. ಎಷ್ಟು ವರ್ಷದಿಂದ ಆಯ್ತು? 25-30 ವರ್ಷ. ನಮ್ಮ 25 ವರ್ಷ. ಮದುವೆ ಆಗಿದೆ. ಮದುವೆ ಆಗಿದೆ ಸರ್. ಮದುವೆ ಆಗಿದೆಯಾ? ಮಕ್ಕಳು? 3 ಇದೆ. 3. ಏನು ಮಾಡ್ಕೊಂಡವ್ರು ಮಕ್ಕಳು? ಮಕ್ಕಳು ಅಲ್ಲಿ ಸೌದಿನಲ್ಲಿದ್ದಾರೆ. ಸೌದಿ ಅರೇಬಿಯಾ. ಇಲ್ಲಿ ಬೇಡ ಅಂತ ದುಬೈ ಕಳಿಸ್ಬಿಟ್ಟಿದ್ದೀರಾ? ಇಬ್ರು ಇದ್ದಾರೆ. ಇಬ್ರು ಅಲ್ಲೇ ಇದ್ದಾರಾ? ಆಯ್ತು, ಬಂದೇ ಇರಮ್ಮ ಮಾವು ಬತ್ತೀನಿರಮ್ಮ. ಒಂದು ನಿಮಿಷ ಬತ್ತೀನಿ, ನಿಂತಾವು ಬತ್ತೀನಿರು. ಈಗ ಮಸೂದ್, MP ಎಲೆಕ್ಷನ್ ಬರ್ತೈತೆ. ಯಾರು ಗೆಲ್ತಾರೆ ಹಾಸನದಲ್ಲಿ? ಯಾರು ಗೆಲ್ಬೇಕು? ಯಾರು ಗೆಲ್ತಾರೆ ಸರ್? ಅದು ಹೇಳಕ್ಕಾಗಲ್ಲ. ಅದು ಯಾರು? ಈ ಕಡೆ ಬನ್ನಿ ಸ್ವಲ್ಪ. ನೀವು ನೆರಳಲ್ಲಿ, ಇಲ್ಲೂ ಬಿಸಿಲೇನಿಲ್ಲ. ಈ ಕಡೆ ಬಾರಣ. ಏನು ಕಪ್ಪಾಗ್ಬಿಡಲ್ಲ. ನಿಂಗೆ ಡಲ್ ಆದ್ರೆ ಟಚ್ ಅಪ್ ಮಾಡಿಸ್ತೀನಿ. ಹೇಳೋಣ, ಯಾರು ಗೆಲ್ತಾರೆ ಹಾಸನದಲ್ಲಿ? ಯಾರು ಗೆಲ್ತಾರೆ MP? ಅದು ಹೇಳಕ್ಕಾಗಲ್ಲ. ಪ್ರಜ್ವಲ್, ಶ್ರೇಯಸ್ ಪಟೇಲ್? ಅದು ಹೇಳಕ್ಕಾಗಲ್ಲ. ನೀನು ಕೊಟ್ಟಿದ್ದು ಬಾಳೆಹಣ್ಣು ತಿಂತ ಅಲ್ವಾ? ನಂಗೆ ಹೇಳು, ಕಿವಿಲಿ ಹೇಳು. ಅಲ್ಲ ಸರ್, ಹಂಗಲ್ಲ ಸರ್, ಅದು ಹೇಳಕ್ಕಾಗಲ್ಲ. ಸರಿ, ಸಿಪ್ಪೆ ಬೇಡ ಬಿಡು, ನೀನು ಬೇಡ. ಹೌದಾ? ಸರಿ, ಪ್ರಧಾನ ಮಂತ್ರಿ ಯಾರಾಗಬೇಕಣ್ಣ? ಅದಾರು ಹೇಳು. ಪ್ರಧಾನ ಮಂತ್ರಿ ಯಾರಾಗಬೇಕೀಗ? ಆಗ್ಲದ ಮೋದಿ ಸಾಹೇಬ್ರು ಇದ್ದಾರಲ್ಲ, ಅದೇ ಇದ್ದಾರೆ. ಮೋದಿ ಸಾಹೇಬ್ರು ಇದ್ದಾರಲ್ಲ, ಮೋದಿ ಸಾಹೇಬ್ರು ಆಗ್ಬೇಕಾ? ಮಸೂದ್ ಅವ್ರು ಹೇಳ್ತಾರೆ ಮೋದಿ ಸಾಹೇಬ್ರು ಆಗ್ಬೇಕಂತೆ. 3ನೇ ಸಲ ಆಯ್ತದೆ. ನೀವು ವೋಟ್ ಮಾಡ್ತೀರಾ, ಮಾಡಲ್ಲ ಈ ಸಲ? ಮಾಡ್ತೀನಿ ಸರ್. ಫಿಕ್ಸಾ? ಮಾಡ್ತೀನಿ. ನಿಮ್ಮ ಲೆಕ್ಕ ಹಾಸನದಲ್ಲಿ ಯಾರು ಗೆಲ್ಬೇಕಣ್ಣ? ಕಾಂಗ್ರೆಸ್ ಗೆಲ್ಬೇಕಾ, BJP JDS ಸಮ್ಮಿಶ್ರ ಗೆಲ್ಬೇಕು? ಅದು ನೋಡೋದ ಸರ್, ಯಾರು ಹೆಂಗೆ ನೋಡೋದಲ್ಲ, ಹೇಳ್ಬೇಕು. ನಿಮ್ಮ ಅಂದಾಜು ಯಾರು ಗೆಲ್ಬೇಕು? ಶ್ರೇಯಸ್ ಹಂಗೆ ಒಳ್ಳೆಯವರ ಕಾಂಗ್ರೆಸ್ಸಿಂದ? ಆಗತ್ತೆ ಸರ್, ಕಾಂಗ್ರೆಸ್ ಗೆದ್ದಿದ್ರಾಗತ್ತೆ. ಓಕೆ. ಏನು ನಿಮ್ಮ ಹೆಸರು? ಮಂಜುಳ. ಮಂಜುಳಾ. ಸಾರಿ ಸರ್, ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಹಾಸನ ನೇಟಿವಾ? ಅವರು? ನಿಮ್ಮ ಹೆಸರು? ನವೀನ್ ಅಂತ. ಏನು ಮಾಡ್ಕೊಂಡಿದ್ದೆ ನವೀನ್? ನಾವು ಅಡ್ವೊಕೇಟ್. ಸರಿ ಸರ್. ಸರಿ, ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಬೆಂಗಳೂರಿಗೆ ಹೊರಟಿ. 5 ನಿಮಿಷದಲ್ಲಿ ಏನೂ ಆಗಲ್ಲ. ಈಗ MP ಎಲೆಕ್ಷನ್ ಬರ್ತಾ ಇದೆ. ಹಾಸನದಲ್ಲಿ ಯಾರು ಗೆಲ್ತಾರೆ? ನೇಟಿವ್ ನೀವು ಆಗಿಂದ ಕರೆಕ್ಟಾಗಿ ಹೇಳಿ. ನಮಗೆ ಗೊತ್ತಿಲ್ಲ ಯಾರು ನಿಂತಿದ್ದಾರೆ ಅಂತ ಏನೂ ಗೊತ್ತಿಲ್ಲ.
ಪ್ರಜ್ವಲ್ JDS BJP ಅಭ್ಯರ್ಥಿ, ಶ್ರೇಯಸ್ ಪಟೇಲ್ ಅಂತ ಕಾಂಗ್ರೆಸ್ಸಿಂದ, ಯಾರು ಗೆಲ್ತಾರೆ? ಪ್ರಜ್ವಲ್ ಗೆಲ್ತಾರೆ. ನಿಮಗೆ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ರು ಅಥವಾ ಗೌರ್ಮೆಂಟ್ ಬಸ್ಸಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದ್ರಿ? ಈಗ ಫ್ರೀ ಬಸ್ಸಲ್ಲಿ ಹೋಗೋದು, ಪ್ರಜ್ವಲ್ ಗೆಲ್ಲೋದು. ವಾವ್, ವಾಟ್ ಎ ಕ್ಯಾಲ್ಕುಲೇಷನ್. ಫ್ರೀ ಬಸ್ಸಲ್ಲಿ ಓಡಾಡೋದು, ಪ್ರಜ್ವಲ್ ಗೆಲ್ಲಬೇಕು ಅನ್ನೋದು. ನಾವೇನಿಲ್ಲ ವಾಟಿಂಗ್ ಇಲ್ವಲ್ಲ ನಮ್ದು, ನಮ್ಮ ಬೆಂಗಳೂರು ವೋಟಿಂಗ್ ಇಲ್ವಾ? ಓಕೆ, ಮಂಜುಳಾ ಅವ್ರದ್ದು ಒಪಿನಿಯನ್ ಇದು. ಬರಲಾ ಬೇಡ ಅಜ್ಜಿ? ನಾನು ಬರಲ? ನಮ್ಮನ್ನು ಯಾರು ಬೇಡ ಅನ್ನಲ್ಲ. ಬರೋಣ. ಏನಜ್ಜಿ ನಿಮ್ಮ ಹೆಸರು? ಕೆಂಪಮ್ಮ. ಕೆಂಪಮ್ಮ. ನೀವು ಕೆಂಪಿಗೆ ಇದ್ದೀರಾ, ಅದಕ್ಕೆ ಕೆಂಪಮ್ಮ. ಮತ್ತೆ ಇದ್ದಂಗೆ ಕಟ್ಟಾವ್ರಪ್ಪ. ಇದ್ದದಕ್ಕೆ ಕಟ್ಟವ್ರೆ. ಯಾವ ಊರು? ನಮ್ಮ ಶಿವಮೊಗ್ಗ. ಶಿವಮೊಗ್ಗನ? ಮತ್ತೆ ಇಲ್ಲಿ ಬಂದಿರೋದು? ದೇವ್ರಿಗೆ ಬಂದಿದ್ದೀವಿ. ದೇವ್ರಿಗೆ ಬಂದಿದ್ರೆ ಆಸ್ತನ. ಈಗ ಎಲೆಕ್ಷನ್ ಬರ್ತೈತೆ, ಪ್ರಧಾನ ಮಂತ್ರಿ ಯಾರ ಬೇಕು? ಈಗ ನನಗೆ ಗೊತ್ತಿಲ್ಲಪ್ಪ. ನಿಂಗ್ ನಿಂಗೆ ಗೊತ್ತಿಲ್ವಾ? ಇಲ್ಲ, ಹೇಳ್ಕೊಟ್ರೆ ನಾನು ಹೇಳ್ತೀನಿ. ಮೋದಿ ಆಗ್ಬೇಕು, ಯಾರಾಗಬೇಕು? ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕಾ? ನನಗೆ ಮೋದಿ ಅಂತಲೇ ಹೇಳಿದ್ನಪ್ಪ. ನಿನ್ಗೆ ಯಾರಾಗಬೇಕಮ್ಮ? ನನಗೆ ನಿಮ್ಗೆ ಪ್ರಧಾನ ಮಂತ್ರಿ ಯಾರಾಗಬೇಕು, ಮೋದಿನ ರಾಹುಲ್ ಗಾಂಧಿನ? ಯಾರ ಥರ ಏನು ಕೊಟ್ಲ ನನಗೆ? ನೀ ಬೇಡ, ಯಾರು ಬೇಡ, ನೀನ್ ಆಗ್ಬಿಡು. ಹೋಗು ಹೋಗು ಹೋಗು, ನೀನೇ ಹೋಗು, ನೀನ್ ಆಗ್ಬಿಡು. ನಾನು ಹೋಗ್ಲಾ? ನೀನೇ ಆಗ್ಬಿಡು. ಹಾಕ್ತೀನಿ ಬಿಡು, ನಿನ್ ಬಾಯ್ ತಟ್ಕೊಂಡವ. ಅಲ್ಲ, ನಿನ್ನ ಅಂದಾಜು ಯಾರಾಗಬೇಕು ಹೇಳಿ? ಇಬ್ಬರಲ್ಲಿ ಯಾರಾಗಬೇಕು? BJP ಆಗ್ಬೇಕಪ್ಪ. BJP ಆಗ್ಬೇಕಾ? ಓ, ಕೆಂಪಮ್ಮ ಅವ್ರು ಹೇಳ್ತಾವ್ರೆ ಇಷ್ಟೋ ತನಕ ಯೋಚನೆ ಮಾಡ್ಕೊಂಬಂದೆ BJP ಪ್ರಧಾನ ಮಂತ್ರಿ ಆಗ್ಬೇಕು ಅಂತ. ಸರಿ ಆಯ್ತು. ಏನ್ ನಿಮ್ಮ ಹೆಸರು? ಸವಿತಾ. ಸವಿತಾ. ಓಹೋ, ನೀವು ಸವಿತಾ, ನಿಮ್ಮ ಅಕ್ಕ ಕವಿತಾ, ನಿಮ್ಮ ಅಮ್ಮ ಸುನೀತನ? ಆಯ್ತು. ಯಾವ ಊರು? ನಮ್ದು ಶಿವಮೊಗ್ಗನೇ. ಸರಿ. ಈಗ MP ಎಲೆಕ್ಷನ್ ಬರ್ತಾ ಇದೆ. ವೋಟ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಮಾಡ್ತೀರಾ? ಓಕೆ. ನಿಮ್ಮ ವೋಟಿಂಗು ಶಿವಮೊಗ್ಗದಲ್ಲಿದೆಯಾ, ಹಾಸನದಲ್ಲಿದೆಯಾ? ಶಿವಮೊಗ್ಗದಲ್ಲಿದೆಯಾ? ಸರಿ. ಇಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ಸು ಮತ್ತು ಇದಿದೆ. ಕಾಂಗ್ರೆಸ್ಸು ಒಂದು, BJP JDS ಒಂದು. ಅಂದರೆ ಪ್ರಜ್ವಲ್ಗಿಂದ BJP JDS ಇಂದ ಪ್ರಜ್ವಲ್, ಕಾಂಗ್ರೆಸ್ಸಿಂದ ಶ್ರೇಯಸ್ ಪಟೇಲ್. ಯಾರು ಗೆಲ್ಬೋದು ಇಲ್ಲಿ? ನಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ನಾವು ಬರೋದೇ ವರ್ಷಕ್ಕೊಂದ್ಸಲ ಇಲ್ಲಿ. ಆಯ್ತು. ಓಕೆ. ಇದು ಅಜ್ಜಿ ಹೇಳ್ತಾರೆ. ಏನು ಕೆಂಪಮ್ಮ? ಕೆಂಪಮ್ಮ ಬರಲಾ? ಬಾರಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಯಾವ ಪಕ್ಷಕ್ಕೆ ನಿಂತ್ಕೋ, ಹ್ಮ್. ಯಾರ ಗೆಲ್ಲಿ. ನಾನು ಯಾರ ಪಕ್ಷ ನಿಂತ್ಕೊಂಡಿಲ್ಲ, ನಾನು ಎಲ್ಲೂ ನಿಂತ್ಕೊಂಡಿಲ್ಲ. ಸುಮ್ಮನೆ ನಿನ್ನ ಬಾಯಿಂದ ಏನು ತಿಳ್ಕೋಬೇಕು ಅಂತ. ಏನಪ್ಪ ತಿಳ್ಕೊಂಡ್ಯಲ್ಲ, ಸರಿ ಆತಾ? ಸರಿ ಆಯ್ತು. ಬಾಯ್. ಸರ್, ನನ್ನ ಹೆಸರು ಪುಟ್ಟರಾಜು. ನಾನು ಇನ್ನೂ ಕೇಳೇ ಇಲ್ಲ. ನಾನು ಹೇಳ್ತೇನೆ. ಹೇಳಾಯ್ತು. ಪುಟ್ಟರಾಜು ಪುಟ್ಟದಾಗೆ ಇದ್ದೀರಾ. ದೊಡ್ಡರಾಜು ಅಂತಿದ್ರೆ ಇಷ್ಟುದ್ದ ಇದ್ಬಿಡೋರಿ. ಪುಟ್ಟರಾಜು ಅಂತ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಪ್ಲಾನ್ ಮಾಡಿ ಇಟ್ಟವ್ರು. ಏನು ಮಾಡ್ಕೊಂಡಿದ್ದೀರಾ? ನಾವು ಡ್ರೈವರ್. ಯಾವ ಕಾರ ಡ್ರೈವರ್, ಲಾರಿನೋ? ವಾಟರ್ ಸಪ್ಲೈ ಹೇಮಾವತಿ. ಓಕೆ. ಈಗ MP ಎಲೆಕ್ಷನ್ ಬರ್ತೈತೆ, ಯಾರು ಗೆಲ್ತಾರೆ ಇಲ್ಲಿ ಹಾಸನದಲ್ಲಿ? ಇಲ್ಲಿ ನಮ್ಮ ಅಪ್ಪಾಜಿ ದೇವೇಗೌಡರು ಇರೋರ್ಗು ಹಾಂ, ಯಾರು ಬರಲ್ಲ. ಯಾರು ಬರಲ್ಲ ಅಂದರೆ ಅವರೇ ನಿಂತಿಲ್ಲ, ಅವ್ರ ಮೊಮ್ಮಗ ನಿಂತವಲ್ಲ ಈಗ. ಅದೇ ಅವರು ಇರೋರ್ಗು ಯಾರು, ಅವ್ರ ಮೊಮ್ಮಗ ನಿಂತ್ಬಿಟ್ಟವ್ರಲ್ಲ ಈಗ. ಅದೇ ಪ್ರಜ್ವಲ್ ಅವರೇ. ಪ್ರಜ್ವಲ ಗೆಲ್ತಾರ? ಹ್ಞೂ. ಕಾಂಗ್ರೆಸ್ ಶ್ರೇಯಸ್ ಪಟೇಲು ಯಾರು ಏನು ಇಲ್ಲಿ ಇದು ಮಾಡೋಕ್ಕಾಗಲ್ಲ. ಇದು ಮಾಡೋಕ್ಕಲ್ಲ ಅಂದ್ರೆ ಏನೋ ಒಂದು 5% ಬರ್ಬೋದು ಅಷ್ಟೇ. ಅಷ್ಟೇ. 90% ಅವ್ರೇನಂಗಾರೆ? ನಮ್ಮ 90 ಪ್ರಜ್ವಲ್ ಬರ್ತಾರೆ. ನೀವು 90 ಹೇಳಿದಾಗಲೇ ಅರ್ಥ ಆಯ್ತು ನನಗೆ, ನೀವು 90 ಅಂತ. ಏನಣ್ಣ ನಿಮ್ಮ ಹೆಸರು? ಕುಮಾರ್. ಯಾರು ಕುಮಾರ? ನಮ್ಮ ಅಪ್ಪನ ಮಗ ಕುಮಾರ್. ಅದೇ ನಿಮ್ಮ ಅಪ್ಪ ಅಮ್ಮನ ಕುಮಾರ ಅಂತ ಹೇಳ್ಬೇಕು. ಅದನ್ನೇ ಯೋಚನೆ ಮಾಡ್ತಾರೆ, ಯಾರು ಕುಮಾರ, ಏನು ಹೇಳ್ಬಿಡ್ಲಿ ಅಂತ. ಹೇಳ್ಬೋದಾಗಿತ್ತು. ನಮ್ಮ ಅಪ್ಪನ ಮಗ ಕುಮಾರ್. ಏನು ಮಾಡ್ಕೊಂಡಿದ್ದೀರಾ? ನಾನು ಶೂ ಅಂಗಡಿ ವರ್ಕ್ ಮಾಡ್ತಾ ಇದ್ದೀನಿ. ಭಾಳ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಅವರು ನಮ್ಮ ಮನೆಯವರು ಸರ್. ನಮಸ್ತೆ ಅಮ್ಮ. ಈಗ MP ಎಲೆಕ್ಷನ್ ಬರ್ತೈತೆ ಹಾಸನದಲ್ಲಿ, ಯಾರು ಗೆಲ್ಬೋದು ಸರ್? ಅದು ಇನ್ನೂ ನಿರೀಕ್ಷೆ ಮಾಡಿಲ್ಲ. ಅಲ್ಲ, ನೀವು ನಿರೀಕ್ಷೆ ಮಾಡೋದಲ್ಲ, ಇಲ್ಲಿ ನೀವು ನೋಡ್ ಪ್ರಕಾರ ಕಾಂಗ್ರೆಸ್ಸು ಒಂದು, ಶ್ರೇಯಸ್ ಪಟೇಲು, BJP JDS ಇಂದ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣವ್ರು ನಿಂತವ್ರೆ. ಕಾಂಗ್ರೆಸ್ ಅವರು ಇವ್ರು ಗೆಲ್ತಾರ, ಅವ್ರು ಗೆಲ್ತಾರ? ಸರ್, ಇನ್ನು ಈಗ ಸಮೀಕ್ಷೆ ಮಾಡೋದಕ್ಕೆ ನಿರ್ಧಾರ ತಗೊಂಡಿದ್ದೀವಿ. ಸಮೀಕ್ಷೆ ನಾವು ಮಾಡ್ತೀವಿ, ಅಲ್ಲ ನೀವು ಮಾಡ್ತೀರಾ? ನಾವು ನೀವು ವೋಟ್ ಹಾಕಕ್ಕೆ ನಿರ್ಧಾರ ತಗೊಳ್ಳಿ. ತಗೋಬೇಕು, ಇನ್ನು ಸ್ವಲ್ಪ ಸರಿ ಆಯ್ತು. ಬಟ್ ಕೆಲ್ಸಗಳೆಲ್ಲ ಮಾಡಿದಾಗ ಯಾರು ಗೆದ್ದವ್ರೆ? ನಮ್ಮ ಬಿಜೆಪಿ ಅವರು ಚೆನ್ನಾಗಿ ಮಾಡಿದ್ದಾರೆ. BJP ಚೆನ್ನಾಗಿ ಮಾಡೋರೆ ಕೆಲಸ, ಅಭಿವೃದ್ಧಿ ಸರ್ಕಲ್, ಏರಿಯಾಗಳು, ದೇವಸ್ಥಾನಗಳೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರಧಾನ ಮಂತ್ರಿ ಯಾರಾಗಬೇಕು? ಪ್ರಧಾನ ಮಂತ್ರಿ ಅದಕ್ಕೆಲ್ಲ ನಿರೀಕ್ಷೆ ಇನ್ನೂ ತಗೊಂಡಿಲ್ಲ ಸರ್. ಅಲ್ಲ, ಪ್ರಧಾನ ಮಂತ್ರಿ ಯಾರಾಗ್ಬೋದು? ಆಗ್ಬೋದು. ನಮ್ಗೆ ಎಲ್ಲಕ್ಕಿಂತ ಖರ್ಗೆ ಮಾಡಿದ್ರೆ ಒಳ್ಳೇದು. ಖರ್ಗೆ ಪ್ರಧಾನ ಮಂತ್ರಿ ಆಗ್ಬೇಕಾ? ಓ, ಓಕೆ. ಖರ್ಗೆ ಅವ್ರು ಎಲೆಕ್ಷನ್ ನಿಂತ್ಕೊತಾ ಇಲ್ವಲ್ಲ, ಆಗಬೇಕು ಅಂತ. ಆದ್ರೂ ಅವ್ರು ಪ್ರಧಾನಿ ಆಗ್ಬೇಕಾ? ಓಕೆ. ಈಗ ನೀವೇ ಡಿಸೈಡ್ ಮಾಡ್ತೀರಿ, ನೀವು ನಿಮ್ಮ ಶ್ರೀಮತಿ ಕೂತ್ಕೊಂಡು ಯಾರು ಓಟ್ ಹಾಕ್ಕೊಂಡು ಡಿಸೈಡ್ ಮಾಡ್ತೀರೋ? ನಿರ್ಧಾರ ತಗೋತೀವಿ. ನೀವೇ ಮನೇಲಿ ಚೇಂಜ್ ಆಗ್ಬಿಡ್ತದೆ. ಮನೇಲಿ. ಓ, ಅಣ್ಣ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಕೂತ್ಕೊಂಡು ಅಣ್ಣ ಡಿಸೈಡ್ ಮಾಡ್ತಾರಂತೆ, ಮನೇಲಿ ಕೂತ್ಕೊಂಡಾದ್ಮೇಲೆ ಅವ್ರ ಹೆಂಡತಿ ಅವ್ರು ಏನು ಡಿಸೈಡ್ ಮಾಡ್ತಾರೆ ನಂಗೇನಪ್ಪ ಗೊತ್ತಾಯ್ತು ಅಂತ ಹೇಳ್ತಾರೆ. ಸೊ ಕುಮಾರ್ ಅವರು, ಏನು ನಿಮ್ಮ ಹೆಸರು? ಪದ್ಮಾ ಅವರು. ಯಾರಾಗಬೇಕು ಪ್ರಧಾನಿ? ರಾಹುಲ್ ಗಾಂಧಿ. ನೋಡಿ, ಗಂಡ ಹೆಂಡ್ತಿಲೇ ಡಿಫ್ರೆನ್ಸು. ಗಂಡ ಖರ್ಗೆ ಅಂದರೆ
ಹೆಂಡತಿ ರಾಹುಲ್ ಗಾಂಧಿ, ಮಗ ಇದ್ರೆ ಮೋದಿ ಅನ್ಬಿಡ್ಲಿ ಇಲ್ವಾ? ಆಯ್ತು, ಮನೆಗೆ ಹೋಗೋಣ. ಸರಿ, ಈಗ ಇಲ್ಲಿ ಹಾಸನದಲ್ಲಿ ಯಾರು ಗೆಲ್ಬೋದು? ಕಾಂಗ್ರೆಸ್ಸೇ ಬರಲಿ ನೋಡಿ. ಯಾಕೆಂದ್ರೆ ನಿಮಗೆ ಫ್ರೀ ಬಸ್ಸು ಎಲ್ಲ ಕೊಟ್ಟವ್ರ, ನಮ್ಮ ಸಿದ್ದರಾಮಣ್ಣ ಕೊಟ್ಟವ್ರ. ಆ ಫ್ರೀ ಬಸ್ಸಲ್ಲಿ ಓಡಾಡ್ತೀರಾ? ಕರೆಂಟು 200 ಯೂನಿಟ್ ಎಲ್ಲ ಕೊಟ್ಟವ್ರೆ. ಸೊ ಅಕ್ಕ ಫುಲ್ ಪ್ರಿಪೇರ್ ಆಗಿ ಹೇಳ್ಬಿಟ್ಟವ್ರೆ. ಇಲ್ಲಿ ಮಾತ್ರ ಕಾಂಗ್ರೆಸ್ಸು, ಅಲ್ಲಿ ಪ್ರಧಾನಮಂತ್ರಿ ಬಂದು ರಾಹುಲ್ ಗಾಂಧಿ ಅಂತ ಇರಲಿ. ಯಾಕೆ ಮೋದಿ ಯಾಕೆ ಬೇಡ? 10 ವರ್ಷ ಏನು ಮಾಡಿಲ್ಲ ಮೋದಿ. 5 ಪೈಸೆ ಬ್ಯಾನ್ ಆಗೈತೆ ಇಂಡಿಯಾದಲ್ಲಿ. 5 ಪೈಸೆ ಬ್ಯಾನ್ ಆಗೈತಲ್ವಾ? ಉಪಯೋಗ ಇಲ್ಲ, ಉಪಯೋಗ ಆಗಿಲ್ಲ, ಚಲಾವಣೆಲಿಲ್ಲ. ಸೊ ಇದು ಪದ್ಮಾವರ ಮನದಾಳದ ಮಾತು ನೋಡಿ. ಗಂಡ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಂತಾರೆ, ಅವರು ಪದ್ಮಾ ಅವರು ರಾಹುಲ್ ಗಾಂಧಿ ಅಂತ ಹೇಳ್ತಾರೆ. ನೋಡೋಣ, ನೀವಿಬ್ರು ಕೂತ್ಕೊಂಡು ರಾತ್ರಿ ಡಿಸೈಡ್ ಮಾಡಿ, ಪ್ರತಿದಿನ ಯೋಚನೆ ಮಾಡಿ, ಇಬ್ಬರಲ್ಲಿ ಯಾರಾದರೂ ಆಗಲಿ ಒಳ್ಳೇದಾಗಲಿ, ಒಟ್ಟಲ್ಲಿ ದೇಶಕ್ಕೆ ಒಳ್ಳೇದಾಗಲಿ. ಬರ್ದಾ? ಒಳ್ಳೇದಾಗಲಿ ಕೊಡಿ ಸರ್, ಅದರಲ್ಲೇನಂತೆ. ನೋಡಿದ್ರಲ್ಲ, ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಹಾಸನದಲ್ಲಿ ಯಾರು ಗೆಲ್ಲಬೇಕು ಅಂತ. ಬಟ್ MP ಯಾರು ಅಂತ ಹೇಳಲ್ಲ, ಯಾಕೆಂದರೆ ನೋಡೋಣ, ನಾವು ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತೀವಿ ಅನ್ನೋದ್ರ ಲೆಕ್ಕಾಚಾರದಲ್ಲಿ. ಈಗ ನಮ್ಮ ರಜನಿಕಾಂತ್ ಸಿಕ್ಕಿದ್ದಾರೆ. ಬಾಬಾ, ಓ ಸಾರಿ, ಬಾಬು ಕಮ್ ಬಾಬು, ಇಟ್ಕೊಳ್ಳಿ. ನನಗೆ ಊನಾರ ಹಾಕ್ಬೇಡ, ನೀವು ಇಟ್ಕೊಳ್ಳಿ. ಬೇಡ ಬೇಡ ಬೇಡ, ಹಾಕ್ಬಿಡಿ, ಆಯಿತು. ಒಳ್ಳೇದಾಗಲಿ. ಈಗ ಬಾಬು, MP ಎಲೆಕ್ಷನ್ ಇಟ್ಕೊಳ್ಳಿ. ಎಲೆಕ್ಷನ್ ಬರ್ತಾ ಇದೆ. ಹಾಸನದಲ್ಲಿ ಯಾರು ಗೆಲ್ಬೋದು? ಪ್ರಜ್ವಲ್ ಅವ್ರು ಗೆಲ್ತಾರೆ. BJP JDS ಸಮ್ಮಿಶ್ರ ಸರ್ಕಾರ. ಓಕೆ. ಶ್ರೇಯಸ್ ಪಟೇಲ್ ಅವರು ಯಾಕೆ? ನಮ್ದು ಅಭಿಮಾನಿ ಅದೇ. ನಿಮ್ದು ಅವ್ರದ್ದು ಅಭಿಮಾನಿ? ನಿಮ್ದು ಅಭಿಮಾನಿ ಅಲ್ಲ, ನೀವು ಅವ್ರಿಗೆ ಅಭಿಮಾನಿ. ನಾವೇ ಅವ್ರಿಗೆ ಅಭಿಮಾನಿ. ಹಂಗೆ ಹೇಳ್ಬೇಕು. ನಮ್ದು ಅಭಿಮಾನಿ ಅಂತ ಹೇಳಿದ್ರೆ ಹಿಂಗೆ. ಓಕೆ. ನಿಮಗೆ ಮದುವೆ ಮಕ್ಕಳು ಎಲ್ಲ ಆಗಿದೆ? ಎಲ್ಲ ಆಗಿದೆಯಾ? ಎಷ್ಟು? ನನಗೆ 4 ಜನ ಹೆಂಡ್ತಿರು, 3 ಜನ ಮಕ್ಕಳು. 4 ಜನ ಹೆಂಡ್ತೀರಾ? ಯಾಕಂದ್ರೆ 4 ಯಾಕಣ ಅದೇ 4. 4 ಜನ ಹೆಂಡ್ತಿರು, 3 ಜನ ಮಕ್ಕಳಂತೆ. 4 ಜನ. ಓಕೆ 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 ಓಕೆ, ಮಿಸ್ ಮಾಡ್ಬಿಡೋಣ. ಸೊ ಈಗ ಸಾಕ? 4ಕ್ಕೆ ನಿಲ್ಲಿಸ್ತೀರಾ? ಇನ್ನು ಅಷ್ಟೇ ಸಾಕು. 4 ಅಣ್ಣ ಓಪನಿಂಗ್ ಬ್ಯಾಟ್ಸ್ಮನ್, 4 ಮದುವೆ ಮಾಡ್ಕೊಂಡು 3 ಮಕ್ಕಳಾಗೈತೆ. 3 100 ಆಗಲಿ, ನಿಲ್ಲಿಸ್ಬೇಡ ಅಣ್ಣ, ಕಂಟಿನ್ಯೂ ಮಾಡಿ. ಸೊ ಈಗ ಯಾರು ಗೆಲ್ತಾರೆ ಈಗ ಇಲ್ಲಿ ಹಾಸನದಲ್ಲಿ? ಪ್ರಧಾನಮಂತ್ರಿ ಯಾರಬೇಕು? ಸರ್, ಪ್ರಧಾನಮಂತ್ರಿ ಮೋದಿ ಅವರು ಒಳ್ಳೇದಯ್ಯ. ಮೋದಿ ಯಾರು ಒಳ್ಳೇದು? ಎಸ್. ಓಕೆ, ಬಾಬು ಅವ್ರು ಹೇಳ್ತವ್ರೆ ಪ್ರಧಾನಮಂತ್ರಿ ಮೋದಿ ಆಗಬೇಕು. ಹಾಸನದಲ್ಲಿ ಪ್ರಜ್ವಲ್ ಅವರು. ಸಿದ್ದರಾಮಣ್ಣ ಏನು ಯೋಜನೆ ಕೊಟ್ಟಿಲ್ವಾ ನಿಮ್ಗೆ? ಏನಿಲ್ಲ ಸರ್, ನಮ್ಗೆ ಏನು ಮಾಡ್ಕೊಡಿಲ್ಲ ಅವರು. ಏನ್ ಮಾಡ್ಕೊಡ್ಬೇಕು ನಿಮ್ಗೆ? ಫ್ರೀ ಬಸ್ ಬಿಟ್ಟಿಲ್ವಾ? ಏನ ಲೇಡೀಸ್ಗ? ಗಂಡಸರು ಲೇಡೀಸಿಗೆ ಬಿಟ್ಟವ್ರೆ. ಈಗ ನೀವು ಗಂಡಸಾಗಿರೋದು ಪ್ರಾಬ್ಲಮ್. ನೀವು ಗಂಡಸಾಗಿರೋದೇ ಪ್ರಾಬ್ಲಮ್. ಹೇಗೆ ಮಾಡೋದು ಈಗ? ನಾ ಗೊತ್ತಿಲ್ಲ, ಸಿದ್ದರಾಮಣ್ಣ ಬಂದಾಗ ಕೇಳಿ. ನಾವೆಲ್ಲರೂ ಹೋಗ್ಬೇಕು ಅಂದ್ರೆ ಏನ್ ಮಾಡೋದು? ಚಾರ್ಜ್ ಕೊಡ್ಬೇಕು. ನಿಜ ನಿಜ ನಿಜ. ಹೆಂಗಸ್ರಿಗೆ ಬಿಟ್ಟು ಇವ್ರು ಗಂಡಸರಾಗಿರೋದೇ ಪ್ರಾಬ್ಲಮ್ ಈಗ. ಓಕೆ ಅಣ್ಣ, ಈಗ ನಿಮ್ಮ ಹತ್ರ 50 ರೂಪಾಯಿ ಜಾಸ್ತಿ, ನಾವೆಲ್ಲ ಹೋಗೋದು ಕುಡಿಯೋರು. ನಿಮ್ಮ ಹತ್ರ ಕಿತ್ಕೊಂಡು ಹೆಂಗಸ್ರು ಕೊಡ್ತವ್ರೆ. ಅದು ಸರ್ಕಾರ ಬೇಕಾ? ಅದು ಹಂಗ ನಿಮ್ಗೆ ಕೊಡ್ಬೇಕು. ಹೆಂಗಸ್ರು ಕೊಟ್ಟಿದ್ ಏನು ಕೊಡ್ತಾರೆ? ಕಡಿಮೆ ಮಾಡ್ಲಿ ಎಣ್ಣೆ ರೇಟು. ಎಣ್ಣೆ ರೇಟ್ ಕಡಿಮೆ ಮಾಡ್ಲಿ. ಎಣ್ಣೆ ರೇಟ್ ಕಡಿಮೆ ಮಾಡ್ಬೇಕು ಈಗ. ನಿಂಗೆ ಎಣ್ಣೆ ರೇಟ್ ಕಡಿಮೆ ಮಾಡಿದ್ರೆ ಖುಷಿ. ನಾನು ದುಡಿಯೋದೇ 1,000 ರೂಪಾಯಿ. 1,000 ರೂಪಾಯಿ ಬಾಬು ಹೇಳೋದೇನಂದ್ರೆ ಕ್ವಾರ್ಟರ್ 50 ರೂಪಾಯಿ ಅಂದ್ರೆ ಜನಸಂಖ್ಯೆ ಎಷ್ಟು ಜನ ಕುಡಿತಾರೆ? ಹೌದೌದು, ಎಷ್ಟು ಕುಡಿತಾರೆ ಈಗ? ಅಲ್ಲ ಮತ್ತೆ ಅದ್ರ ತಂಡ ಸರ್ಕಾರ ನಡೆಸ್ತಾರ ಅವರು. ಬೇಕಾ ನಮ್ಗೆ? ಅಂದ್ರೆ ಈಗ ಸರ್ಕಾರಕ್ಕೆ ನಿಜವಾದ ಟ್ಯಾಕ್ಸ್ ಕಟ್ತಿರ್ ನೀವು. ನಾವೇಯ ನಮ್ಮಿಂದ ನಡೀತಾರೆ ಸರ್ಕಾರ. ಬಾಬು ಚೆನ್ನಾಗಿ ಪ್ಲಾನ್ ಮಾಡವ್ರೆ. ಬಾಬು ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡೋಣ. ಬಾಬು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಸಿದ್ದರಾಮಣ್ಣ ಸಿಕ್ಕ ಕೇಳ್ತೀನಿ. ಬಾಬಣ್ಣ ಏನ್ ಹಿಂಗಂದ್ರೆ ಮಾತಾಡಲ್ಲ ಸರ್. ಮಾತಾಡ್ಬೇಕು, ನಾವು ಬಿಡಲ್ಲ. ನಾವು ಮಚ್ಚತ್ಕೋತೀವಿ. ಅಣ್ಣ ನಾನು ಏನು ಕೇಳಿಲ್ಲ, ನಂಗೆ ನೀನು ನಿಮ್ಮ ಹತ್ರ ಮಾತಾಡ್ಬೇಕು. ನಂಗೆ ಬಿಡಲ್ಲ, ನಾನು ಬಿಡಲ್ಲ. ಈಗ ಅವೆಲ್ಲ ನಂಗೆ ಗೊತ್ತಿಲ್ಲ. ಈಗ ಬಿಡಲ್ಲ ಅಷ್ಟೇ. ಈಗ ಬಿಡಲ್ಲ ನಾನು. ಆಯ್ತಾಯ್ತು. ಏನ್ ನಿಮ್ಮ ಹೆಸರು? ಏನ್ ನಿಮ್ಮ? ಚಂದ್ರು ಬೆಳಗ್ಗೆ ಹೊತ್ತು ಬರಲ್ಲ, ರಾತ್ರಿ ಹೊತ್ತು ಬರೋದು ಚಂದ್ರ. ಸೊ ಅದಕ್ಕೆ ರಾತ್ರಿ ಬರ್ತೀನಿ, ಸಿಗೋಣ. ಓಕೆ, ಚಂದ್ರ ಬೆಳಗ್ಗೆ ಹೊತ್ತು ಸೂರ್ಯ ಅಂತ ಏನೇ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬರ್ತಿದ್ರು. ಸೊ ಚಂದ್ರದ್ದು ಇದು ಹೇಳಿ ಸರ್. ಹೇಳಿ. ಹಾಸನದಲ್ಲಿ ಹಿಂಗೆ ಇಟ್ಕೊಳ್ಳಿ. ಹಂಗಲ್ಲ, ಯಾರು ಗೆಲ್ತಾರೆ ಹಾಸನದಲ್ಲಿ? ಪ್ರಜ್ವಲ್ ಫಿಕ್ಸಾ? ಪ್ರಜ್ವಲ್ ಪಕ್ಕ. ಪ್ರಧಾನಮಂತ್ರಿ ಯಾರಬೇಕು? ನರೇಂದ್ರ ಮೋದಿ. ಓಕೆ. ಸಿದ್ದರಾಮಣ್ಣ ಅವ್ರು ಎಷ್ಟೊಂದು ಯೋಜನೆ ಕೊಟ್ಟವ್ರದ್ದೇನು ವರ್ಕ್ ಆಗಲ್ಲ ಅಂತೀರಾ? ಅದೆಲ್ಲ ಕೊಟ್ಟು ನಮ್ಮ ದೇಶನೇ ಮಾರ್ತಾರೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ. ಹೌದಾ? ಯಾಕೆ? ಎಲ್ಲ ಫ್ರೀ ಭಾಗ್ಯಗಳು ಕೊಟ್ಟರೆ ಇನ್ನಿಂದ ಬರುತ್ತೆ. ಫ್ರೀ ಬಸ್ಸು, ಫ್ರೀ 2,000 ರೂಪಾಯಿ ಹೆಣ್ಮಕ್ಳಿಗೆ. ಎಲ್ಲ ಹೆಣ್ಮಕ್ಳು ಮನೆಗೆ ಹೋಗ್ತೀನಿ ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಾರೆ, ಜಗಳ ಆಡ್ತಾವ್ರಲ್ಲ. ಹೆಂಗಸ್ರು ಏನಕ್ಕೆ?
ಎಲ್ಲಿ ಮನೆಗೆ ಹೋಯ್ತಾರೆ ಎಲ್ಲ ಹೋಯ್ತಾರೆ ಎಲ್ಲ ಫ್ರೀ ಭಾಗ್ಯ ಮಾಡಿ ಎಲ್ಲೆಲ್ಲ ಹೋಯ್ತಾರೆ ಯಾರಿಗೆ ಗೊತ್ತು. ಎಲ್ಲೆಲ್ಲ ಹೋಯ್ತು. ಓಹೋ, ಗಂಡಸ್ರಿಗೆ ಏನೂ ಕೊಟ್ಟಿಲ್ಲ ಅನ್ನೋದು ನಿಮ್ಮ ಪ್ರಾಬ್ಲಮ್ಮು. ಈಗ ನಿಮ್ಗೆ ಏನಾದ್ರು ಕೊಟ್ಟರೆ ನೀವು ಸುಮ್ಮನೆ ಆಯ್ತೀರಾ? ಇಲ್ಲ ಆ ಥರ ಏನಿಲ್ಲ. ದೇಶದ ಅಭಿವೃದ್ಧಿಯಿಂದ ಹೇಳ್ಬೇಕು ಅಂದರೆ ಮೋದಿ ಅವರು ಪ್ರಧಾನಿ ಆಗಿರಬೇಕು. ಹಂಗಾಗಿ ಈ ಸತಿ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಪ್ರಜ್ವಲ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹೌದಾ? ಶ್ರೇಯಸ್ ಅವ್ರು ಏನು ಕೆಲಸ ಮಾಡಲ್ವಾ? ಶ್ರೇಯಸ್ ಅವರು ಕೆಲಸ ಮಾಡ್ತಾರೆ ಅಂತ ಏನು ಹೇಳಿಲ್ಲ, ಬಟ್ ಚೆನ್ನಾಗಿದೆ. ನಾವು ದೇಶದ ಹಿತದೃಷ್ಟಿಯಿಂದ ನೋಡ್ಕೊಂಡು ಪ್ರಜ್ವಲ್ ಅವ್ರಿಗೆ ಓಟ್ ಹಾಕ್ಬೇಕು. BJP ಎಷ್ಟು ಗೆಲ್ಬೋದು ಟೋಟಲ್ಲು? BJPನ ನನ್ನ ಪ್ರಕಾರ ಒಂದು 24 ಗೆಲ್ವ ಸರ್. ಕರ್ನಾಟಕದಲ್ಲಿ 24 ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ಅಪ್ಪಿ ಅಂತ. ಅಪ್ಪಿ ಕೂತ್ಕೋ ಪಪ್ಪಿ. ಸೊ ಇದು ಅಪ್ಪಿ ಅವ್ರು ಹೇಳೋವಂಥದ್ದು. ಅಪ್ಪಿ ಅವ್ರು ಹೇಳೋದೇನು ಅಂದರೆ, ಯಾರಾದರೂ ಆಗಲಿ ಹಾಸನದಲ್ಲಿ ಫಿಕ್ಸು. ನೀವು JDS ಮೆಂಬರಾ? ಇಲ್ಲ ಸರ್, ಮತ್ತೆ ನಂಬರ್ ಇಲ್ಲ. ಮತ್ತೆ ಫಾಲೋವರ್ಸ್ ಅಷ್ಟೇ. ಫಾಲೋವರ್ಸು. JDS ಫಾಲೋವರು, BJP ಫಾಲೋವರು? JDS ಫಾಲೋವರು ಪ್ರಧಾನಿ ಮೋದಿ ಆಗಬೇಕು. ಈ ಮೈತ್ರಿ ಆಗಿದೆಯಲ್ಲ, ಅಕಸ್ಮಾತ್ ಮೈತ್ರಿ ಆಗದೆ ಜಗಳ ಆಡ್ಕೊಂಡ್ಬಿಟ್ರೆ, ಈಗ ಅಕಸ್ಮಾತ್ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಾ? ಇಲ್ಲ, ಆ ಥರ ಏನಿಲ್ಲ. ಈಗ ಒಂದು ನಿಮಿಷ, ಹೋದ್ಸಲ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿತ್ತು, ಆಗ ಯಾರು ಪ್ರಧಾನಿ ಆಗಬೇಕಾಯ್ತಿತ್ತು? ಆ ಥರ ಹೇಳ್ತಾ ಇಲ್ಲ ನಾವು. ಅಣ್ಣ ಚೇಂಜ್ ಅಲ್ಲೇ ಇಲ್ಲ ಸರ್, ಚೇಂಜ್ ಅಂತ ಏನಿಲ್ಲ. ಹಿತದೃಷ್ಟಿಯಿಂದ ಹೇಳಿದ್ದು. ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ. ನೋಡಿದ್ರಲ್ಲ, ಹಾಸನದ ಸೆಂಟ್ರಿದು, ಹಾಸನ ಬಸ್ ಸ್ಟಾಪ್. ಇಲ್ಲಿ ನಮಗೆ ವೆರೈಟಿ ಜನಗಳು ಸಿಗ್ತಾರೆ, ವೆರೈಟಿ ಒಪಿನಿಯನ್ ಸಿಗುತ್ತೆ. ಎಲ್ಲ ಬೈ ಪ್ಯಾಂಟ್ ತುಂಡಾಗಿರೋದ, ನೀನು ಉದ್ದ ಬೆಳೆದಿದ್ಯಾ? ಪ್ಯಾಂಟ್ ತುಂಡೆ ಮಾಡ್ಕೊಂಡಿರೋದು ನಾವು. ಏನು ನಿನ್ನ ಹೆಸರು? ಪ್ರತಾಪ್ ಅಂತ. ಪ್ರತಾಪ್. ನಿಮ್ಮ ಹೆಸರು? ನನ್ನ ಪ್ರಥಮ್. ಯಾವ ಊರು? ಮಾವಿನಕೆರೆ. ಈಗ MP ಎಲೆಕ್ಷನ್ ಬರ್ತಾಯಿತ್ತು, ವೋಟ್ ಮಾಡ್ತಿಲ್ವಾ? ಮಾಡ್ತೀವಿ ಸರ್. ಓಕೆ. ಹಾಸನದಲ್ಲಿ ಯಾರು ಗೆಲ್ತಾರೆ? ಅದು ಹೇಳೋಕ್ಕಾಗಲ್ಲ, ಈ ಸಲ ಜಾಸ್ತಿ ಪ್ರೆಸರ್ ಇದೆ ಎರಡಕ್ಕೂ. ಅಲ್ಲ, ಈಗ BJP JDS ಸಮ್ಮಿಶ್ರ ಗೆಲ್ಲುತ್ತಾ, ಇಲ್ಲಾಂದ್ರೆ ಅಲಯನ್ಸ್ ಗೆಲ್ಲುತ್ತಾ, ಇಲ್ಲಾಂದ್ರೆ ಕಾಂಗ್ರೆಸ್ ಗೆಲ್ಲುತ್ತಾ? ಕಾಂಗ್ರೆಸ್ಗೂ ಮತ್ತೆ BJP ಮತ್ತೆ ಸಮ್ಮಿಶ್ರ ಸರ್ಕಾರ ಇದೆ, ಎರಡಕ್ಕೂ ಫೈಟ್ ಇದೆ. ಕಾಂಗ್ರೆಸ್ JDS BJP ಒಂದಾಗ್ಬಿಟ್ಟವ್ರೀಗ. ಸಮ್ಮಿಶ್ರ ಸರ್ಕಾರ ಎರಡಕ್ಕೂ ಫೈಟ್ ಇದೆ. ಇಬ್ರು ಯೂತ್ಸ್. ಹೌದು, ನೀವು ಯೂತ್, ಅದರಿಂದ ನೀವು ಕರೆಕ್ಟ್ ಆಗಿ ಹೇಳಿ ಸರ್. ಹೇಳಕ್ಕಾಗಲ್ಲ ಸರ್, ಇಂಥದ್ದೇ ಗೆಲ್ಲುತ್ತೆ ಅಂತ. ಏನು ನಿಮ್ಮ ಹೆಸರು? ಉಮೇಶ್. ಯಾವ ಊರು ಉಮೇಶು? ಹಾಸನ. ಏನು ಮಾಡ್ಕೊಂಡ್ರದು? ಕೂಲಿ ಕೆಲಸ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಮದುವೆ ಎಷ್ಟು? 2. ಮದುವೆ ಎಷ್ಟು? ಮಕ್ಕಳೆಷ್ಟು? 2. ಮತ್ತೆ ಮದುವೆ ಅಂದ್ರೆ 2 ಅಂತಿದೆ, ಗೊತ್ತಿಲ್ಲ ಏನಾರು? ನೀವು ಮದುವೆ ಕೇಳಿದ್ರೆ ನಾನು ಹೇಳಿದೆ. ಮತ್ತೆ ಎಷ್ಟು ಅಂದಾಗ ಯಾಕೆ ಹೇಳ್ಬೇಕು 2 ಅಂತ? ಸರ್, ಈಗ MP ಎಲೆಕ್ಷನ್ ಬರ್ತೈತೆ, ಆಯ್ತು ಸರ್. ವೋಟ್ ಮಾಡ್ತಿರಲ್ವಾ? ಮಾಡ್ತೀವಿ. ಓಕೆ. ಯಾರು ಗೆಲ್ಬೇಕು ನಿಮ್ಮ ಲೆಕ್ಕ? BJP JDS ಅಥವಾ ಕಾಂಗ್ರೆಸ್? ಯಾರು? ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ನಿಂತವ್ರು. ಯಾಕೆ ಶ್ರೇಯಸ್ ಪಟೇಲ್ ಯಾಕೆ ಗೆಲ್ಬೇಕು? ಒಳ್ಳೆದವರು ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅವರು. ಒಳ್ಳೆ ವ್ಯಕ್ತಿಯವರು. ಓಕೆ. ನಿಮಗೆ ಸಿದ್ದರಾಮಯ್ಯ ಅಭಿವೃದ್ಧಿ ಕೆಲಸಗಳು ಮಾಡವ್ರ? ಮಾಡ್ತಿದಾರಲ್ಲ. ಮೋದಿ ಅವರು ಪ್ರಧಾನಮಂತ್ರಿ ಅವ್ರು ಏನು ಮಾಡಿಲ್ಲ. ಅವ್ರು ಏನು ಮಾಡಿಲ್ವ? ನಿಮಗೆ ಏನು ಮಾಡ್ಬೇಕಾಯ್ತು? ನಿಮಗೆ ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದೀವಿ. ಹೌದು. ಇಲ್ಲ 50 ರೂಪಾಯಿ ದುಡಿಬೇಕು, ಮನೆ ಕತ್ತಿ ಏನಾಗ್ತದೆ. ಈಗ ಪ್ರಧಾನಮಂತ್ರಿ ಬಂದು ನಿಮ್ಗೆ ಕೊಡಕ್ಕಾಯ್ತು? ಎಲ್ರಿಗೂ ಅಷ್ಟೇ, ತಾವೇ ದುಡಿಬೇಕು. ಬಡವ್ರಿಗೆ ಸಹಾಯ ಮಾಡ್ಬೇಕು. ನಾನು ಹೀರೋ ಆಗಿದ್ದೀನಿ, ನಾನು ದುಡಿಬೇಕು. ಬಡವ್ರಿಗೆ ಸಹಾಯ ಮಾಡ್ಬೇಕಲ್ಲ ಅವ್ರು. ನಾನು ಬಡವನೇ. ಎಲ್ಲಿ ಬಡವರು? ನಾವು ಇಲ್ಲಿ ಮೂಟೆ ಹೊತ್ತಂದ್ರೆ ನಾವು ಅನ್ನ ತಗೊಂಡು ಹೋಗೋದು. ಹೌದಾ? ಸರಿ, ಆಯ್ತು, ಒಳ್ಳೇದಾಗ್ಲಿ. ರಘಣ್ಣ ಹೇಳಿ. ಅಣ್ಣ, ಮದುವೆ ಆಗಿದೆ ಅಣ್ಣ. ಎಷ್ಟು? ಇಬ್ಬರಲ್ಲಿ ಹೆಣ್ಮಕ್ಳು, ಒಬ್ಳೆ. ನಾನು ಎಷ್ಟು ಮದುವೆ ಅಂದೆ? ಹಂಗೆ ಹೇಳ್ಬೇಕು. ಎಷ್ಟೊಂದು? ಯಾರು? ಎಲ್ಲರೂ ಇಬ್ರು ಅಂತಿರಲ್ಲ. ಮಕ್ಕಳು 2 ಮಕ್ಕಳ? ಏನ್ ಮಾಡ್ಕೊಂಡವ್ರೆ? ಓದ್ಕೊಂಡಿದ್ರು. ಒಬ್ರು 6ನೇ ಕ್ಲಾಸ್, ಒಬ್ಳು SLC. 6ನೇ ಕ್ಲಾಸ್, ಒಬ್ರು SLC. 2 ಹೆಣ್ಣ. ಈಗ ಎಲೆಕ್ಷನ್ ಬರ್ತಾ ಇದೆ, MP ಎಲೆಕ್ಷನ್. ಯಾರು ಗೆಲ್ಬೋದು? ನಮಗೆ JDS ಬಂದ್ರೆ ಚಂದ. JDS ಬಂದ್ರೆ ಸಾಕು. ಪ್ರಜ್ವಲ್ ರೇವಣ್ಣ ಅವರ? ಶ್ರೇಯಸ್ ಪಟೇಲ್ ಅವರು? ಅದ್ರ ಬಗ್ಗೆ ಅನುಭವ ಇಲ್ಲ. ನಾವು ಯಾವಾಗಿಂದಲೂ ನಾವು JDS ಅವಾಗಿಂದ JDS. ಓಕೆ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ನರೇಂದ್ರ ಮೋದಿ ಆಗಲಿ. ನರೇಂದ್ರ ಮೋದಿ ಆಗಬೇಕು. JDS ಓಟ್ ಹಾಕದಂತೆ, ಪ್ರಧಾನಿ ನರೇಂದ್ರ ಮೋದಿ ಆಗುತ್ತೆ. ಹೆಂಗಿರಿ ಸಮ್ಮಿಶ್ರ ಆಗೈತೆ ಬಿಡು. ನೀವು ಹೇಳೋದೇ ಕರೆಕ್ಟ್ ಲೆಕ್ಕಾಚಾರ ಪ್ರಕಾರ. ಕರ್ನಾಟಕದಲ್ಲಿ ಎಷ್ಟು ಗೆಲ್ಬೋದು MP ಎಲೆಕ್ಷನ್? ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಗೆಲ್ಬೇಕು ಅಂತ ಆಸೆ. ನಮ್ಮ JDS ಎಲ್ಲ ಗೆಲ್ಬೇಕು. ನಿಮ್ JDS ನಿಂತಿರೋದೇ 3, ಎಲ್ಲ ಗೆದ್ದು ಬಿಡ್ತಾರೆ. ಗೆಲ್ಬೇಕು ಅಂತ ಆಸೆ. ಇನ್ನು 25 ಏನ್ ಮಾಡೋದು? ಅವ್ರವ್ರೆ ಸೇರ್ಕೊಂಡು JDS ಗೆಲ್ಬೇಕು. ಏನಾರಾಗಿ ನಮ್ಮ ಕುಮಾರಣ್ಣ. ಒಳ್ಳೇದಾಗ್ಲಿ. ಏನ್ ನಿಮ್ಮ ಹೆಸರು? ರಾಮಚಂದ್ರ ಅಂತ. ಏನ್ ಮಾಡ್ಕೊಂಡ್ರದು? ಆಟೋ ಓಡಿಸಿ. ಎಷ್ಟು ವರ್ಷದಿಂದ? ಒಂದು 10 ವರ್ಷ ಆಯ್ತು. ನಿಮ್ಗೆ ಎಷ್ಟು ವರ್ಷ ಈಗ? 27 ವರ್ಷ. 17 ವರ್ಷಕ್ಕೆ ಆಟೋ ಓಡಿಸಕ್ ಶುರು ಮಾಡ್ರ? DL ಬಂದ್ರೆ 18 ಬರ್ತದೆ, ಅದಂಗೆ 9 ವರ್ಷಕ್ಕೆ ಓಡಿಸ್ಬೇಕಲ್ಲ? ಇನ್ನು DL ಮಾಡಿಸಿಲ್ಲ ಸರ್ ನಾನು. ಅಷ್ಟು. ಸರಿ, ಆಯ್ತು. ಮದುವೆ ಆಗಿಲ್ಲ ಸರ್. ಯಾಕೆ? ಇನ್ನೂ ಆಗಿಲ್ಲ. ಯಾಕೆ? 27 ವರ್ಷ ಅಲ್ವಾ ಸರ್? 27 ವರ್ಷ. ಮಕ್ಕಳು? ಮದುವೆನೇ ಆಗಿಲ್ಲ ಇನ್ನು. ಮಕ್ಕಳಲ್ಲಿ ಮಕ್ಕಳಾಗಬೇಕು, ಮದುವೆ ಆಗ್ಬೇಕಲ್ವಾ? ಸರಿ, ನಂಗೆ ಗೊತ್ತೇ ಆಗಲ್ಲ ನೋಡಿ. ಆಯ್ತು. ಈಗ MP ಎಲೆಕ್ಷನ್ ಬರ್ತಾಯ್ತು, ವೋಟ್ ಮಾಡ್ತೀರಾ? ಯಾರು ಗೆಲ್ಬೋದು? ನೀವು ಹಿಂದೆಯಿಂದ ಹೇಳ್ಕೊಡೋದಲ್ಲ. JDS. ಪ್ರಧಾನಮಂತ್ರಿ ಯಾರಾಗಬೇಕು? ಇವರೇ, ನರೇಂದ್ರ ಮೋದಿ. ಇವರೇ ಅಂದ್ರೆ ಇವರೇ
ನರೇಂದ್ರ ಮೋದಿ ಅವರೇ ಸರ್. ಈಗ ಸಿದ್ದರಾಮಯ್ಯ ಏನೋ ಅಭಿವೃದ್ಧಿ ಕೆಲಸಗಳು ಮಾಡಿಲ್ವ ಇಲ್ಲಿ? ಮಾಡ್ತೀರಲ್ಲ ಮಾಡೋರು, ಮತ್ತೆ ಇವ್ರು ಯಾಕೆ? ಸರ್ ನಮ್ಮ ಹಾಸನಲ್ಲಿ ನಮ್ಮ ಅಭಿವೃದ್ಧಿ ಹಾಸನ ಕ್ಷೇತ್ರ ಇಂಪ್ರೂವ್ ಆಗೋದು ನಮಗೆ ಮೇನು. ಹಾಸನ ಅಣ್ಣ ಹೇಳ್ತಾರೆ ನನ್ನ ಕ್ಷೇತ್ರ ಇಂಪ್ರೂವ್ ಆಗೋದು ಮೇನು. ಶ್ರೇಯಸ್ ಪಟೇಲ್ ಅವ್ರು ಮಾಡಲ್ಲ ಅಂತನಾ? ಮಾಡ್ತಾರೆ ಸರ್. ಮತ್ತೆ ಸಿದ್ದರಾಮಯ್ಯ ಏನು ಮಾಡಿಲ್ವ ನಿಮ್ಗೆ? ಮಾಡ್ತೀವಿ. ಫ್ರೀ ಬಸ್ಸು ಮಾಡ್ತೀವಿ. ನಮಗೇನು ಫ್ರೀ ಮಾಡಿಲ್ಲ ಸರ್. ಮನೆ ಮಾಡ್ಕೊ, ಹೆಂಡತಿ ಫ್ರೀ ಸಿಗ್ತಾರೆ. ಹೆಂಡತಿ ಫ್ರೀ ಸಿಗಲ್ಲ, ಹೆಂಡತಿ ಓಡಾಡಕ್ ಬಸ್ ಫ್ರೀ ಸಿಗುತ್ತೆ. ಹೆಂಡತಿ ಫ್ರೀ ಸಿಗಲ್ಲ, ಹೆಂಡತಿ ಓಡಾಡಕ್ ಬಸ್ ಫ್ರೀ ಸಿಗುತ್ತೆ. ಈಗ ಮದುವೆ ಮಾಡ್ಕೊಂಡ್ಬಿಡೋಣ. ಆಯ್ತು ಸರ್, ಆಯ್ತು. ನೋಡಿ ಇಲ್ಲೇ ಬಸ್ ಸ್ಟಾಪ್ ಅಲ್ಲಿ ಓಡಾಡ್ಕೊಂಡಿದ್ದೆ, ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರೆ ಆಯ್ತು ಮದುವೆ. ಹೌದು ಸರ್. ನೋಡ್ಕೊಂಡಿಲ್ಲ ಯಾರು? ಏನು ಪರವಾಗಿಲ್ಲ. ಇಲ್ಲ ಸರ್, ಆ ಥರ ಏನಿಲ್ಲ. ಆ ಥರ ಅಭ್ಯಾಸ, ಇದನ್ನ ಅಭ್ಯಾಸ ಮಾಡ್ಕೊಳಕ್ 100-150 ಮಾಡ್ಕೊತಾರೆ. ಒಂದೇ ಸಲ ಮಾಡ್ಕೊಳ್ಳೋದು ಅಭ್ಯಾಸ ಅದು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ನಿಸರ್ಗ. ನಿಸರ್ಗ. ಏನ್ ಮಾಡ್ಕೊಂಡಿರೋದು? ನಾನು MBA. ಓಕೆ. ಈಗ ನಂಗೆ ನಿಮ್ದು ಕರೆಕ್ಟಾಗಿ ನೀವು ಹೇಳ್ಬೇಕು. ಬಸ್ಸಲ್ಲಿ ಓಡಾಡ್ತೀರ ನಂಗೆ ಕರೆಕ್ಟ್ ಉತ್ತರ ಬೇಕು. ಈಗ MP ಎಲೆಕ್ಷನ್ ಬರ್ತಾ ಐತೆ, ವೋಟ್ ಮಾಡ್ತೀರಾ? ಇಲ್ಲ. ಯಾಕೆ ಮಾಡಕ್ಕಾಗಲ್ಲ ಯಾಕೆ ಮಾಡಕ್ಕಾಗಲ್ಲ ಸರ್, ಭಯ ಆಗುತ್ತೆ. ವೋಟ್ ಮಾಡಿದ್ರೆ ಯಾಕೆ ಭಯ ಆಯ್ತು ನಿಮ್ಗೆ? ಹೊಡೆದು ಬಿಡ್ತೀನಿ. ಆಮೇಲೆ ಬನ್ನಿಲಿ ಹೆಂಗ್ ಹೇಳ್ತಾರೆ? ವೋಟ್ ಮಾಡಲ್ಲ, ಭಯ ಆಯ್ತದೆ. ಅಲ್ಲ, ಯಾಕೆ ಭಯ ಯಾಕೆ ಆಯ್ತದೆ? ಸುಮ್ಮನೆ ಭಯ ಆಗದ್ ಬೇಡ. ಸರಿ ಆಯ್ತು. ಈಗ MP ಎಲೆಕ್ಷನ್ ನೆಕ್ಸ್ಟ್ ಬಂದು ಬರ್ತದೆ. ಈ ಕಡೆ ಬೈಲಿ ನಿಸರ್ಗ. ಈಗ MP ಎಲೆಕ್ಷನ್ ಬರ್ತದೆ, ಭಯ ಯಾಕೆ ಆಯ್ತದೆ ನಿಂಗೆ ವೋಟ್ ಮಾಡಿದ್ರೆ? ಸರ್ ಹಂಗೆ ಸರ್, ಭಯ ಆಗುತ್ತೆ ನಿಮಗೆ? ಫ್ರೀ ಬಸ್ ಬಿಟ್ಟವ್ರು ನಿಮ್ಮೂರಿಗೆ? ವಿಡಿಯೋ ಮಾಡ್ಬಿಡಿ ಸರ್.